ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜ ಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪಿನಿ ಕಥಾಮೃತವ ದೇವೇಂದ್ರನೆಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯ ಆಲಿಸಿ ನುಡಿಸಿ ಸತ್ಕರ್ಮ ನಿರತರ ಬಗೆಗಾಗಿ ಸತ್ಕರ್ಮ ನಿರತರ ಬಗೆಗಾಗಿ ತನುಜ ವಿರೋಧಿತ ನಂದು ಬಳಿಕ
ಒಬ್ಬ ವ್ಯಕ್ತಿಯಾದವ ಕರ್ಮ ಪ್ರಪಂಚದಲ್ಲಿ ಹುಟ್ಟಿದ ಮಾತ್ರಕ್ಕೆ ತನ್ನ ಜೀವನವನ್ನು ಅಳವಡಿಸಿಕೊಳ್ಳಬೇಕು ಅಂತಾದ್ರೆ ಗುರು ಹಿರಿಯರ ಪಥ ನಿರ್ದೇಶನ, ತಂದೆ ತಾಯಿಯರ ಆಶೀರ್ವಾದ, ದೇವತಾ ಅನುಗ್ರಹ ಹೊಂದಿದ್ದರೆ ಮಾನವನಾಗಿ ಪ್ರಪಂಚದ ಬೆಳಕನ್ನು ಕಂಡವನಾದರೂ ದೇವತ್ವದ ಗದ್ದುಗೆಯನ್ನು ಏರಬಹುದು ಎನ್ನುವುದಕ್ಕೆ ಇಂದು ನಾನೇ ನಿದರ್ಶನನಾಗಿದ್ದೇನೆ. ಅದಿತಿ ಕಶ್ಯಪರ ಮಗನಾಗಿ ಕರ್ಮಭೂಮಿಯಲ್ಲಿ ಜನಿಸಿದರೂ ನಾವು ಮಾಡಿದಂತ ಸಾಧನೆಯ ಹಿರಿಮೆ ಅದು. 100 ಯಾಗಗಳನ್ನು ಮಾಡಿದ ಪರಿಣಾಮದಿಂದಲಾಗಿ 3 ಮೂರ್ತಿಗಳನ್ನು ಆದಿಯಲ್ಲಿಯೇ ಮೆಚ್ಚಿಸಿ ಅವರ ಅನುಗ್ರಹ ವಿಶೇಷತೆಯನ್ನು ಸಂಪಾದಿಸಿ ಇಷ್ಟು ಎತ್ತರದ ಸಿಂಹವಿಶ್ವರವನ್ನು ಏರುವಂತಹ ಸುಯೋಗ ನನ್ನ ಜೀವನದಲ್ಲಿ ಬಂದು ಹೋಯಿತು. ಸುಧರ್ಮ ಸಭಾಧ್ಯಕ್ಷನಾಗಿ ನಾನು ನೆಲೆಗೊಂಡ ಕಾಲಕ್ಕೆ ಆ ದಿಕ್ಪಾತಿಗಳೆಲ್ಲವೂ ಜೊತೆ ಸೇರಿಕೊಂಡು ರಂಭಾದಿ ನಾರ್ಯರು ಸಂಭ್ರಮದಿ ನರ್ತಿಸುವರು. ಸುಧರ್ಮಾಧ್ಯಕ್ಷರಾದಂತಹ ನಾನು ಯಾವ ಸಭೆಗೆ ಹೇಗೆ ಮನ್ನಣೆಯನ್ನು ಇಯ್ಯಬೇಕು ಎನ್ನುವುದನ್ನು ಲೋಕಮುಖಕ್ಕೆ ಒಂದು ಪಾಠರೂಪಕವಾಗಿ ಕಾಣಿಸಿಕೊಳ್ಳುವಲ್ಲಿ ನಮಗಿಷ್ಟು ಎತ್ತರವಾದಂತಹ ಸಿಂಹಾಸನ ಒದಗಿದ್ದು ಒಳ್ಳೆಯದೇ ಆಯಿತು ಅಂತ ಕಾಣುತ್ತದೆ. ಜಗಕ್ಕೆ ಹಿತವನು ಶಕ್ರ ಅಂದ್ರೆ ಕೇವಲ ಒಂದು ದೇವಲೋಕದ ಹಿತವನ್ನೇ ಬಯಸುವವನಲ್ಲ ನಾನು. 3 ಲೋಕದ ಏಳಿಗೆಗಾಗಿ ಸದಾ ಯಾರು ಸತ್ಕರ್ಮದಲ್ಲಿ ನಿರತರಾಗಿರುತ್ತಾರೆ ಅವರಿಗೆ ಬೇಕು ಬೇಕಾದುದನ್ನು ಕಾಲಕಾಲದಲ್ಲಿ ಒದಗಿಸಿಕೊಡುವಲ್ಲಿ ದೇವತೆಗಳಾದಂತಹ ನಾವುಗಳೆಲ್ಲ ನಮ್ಮದಾದಂತಹ ಕರ್ತವ್ಯವನ್ನೂ ಮಾಡಬೇಕಾಗುತ್ತದೆ. ಲೋಕದಲ್ಲಿ ಎಲ್ಲಿ ಅಧರ್ಮ ತಾಂಡವವಾಡಿದ್ದು ಅಲ್ಲಿ ಧರ್ಮವೇ ಮುಂದೆ ಬಂದು ಅಧರ್ಮಿಗಳನ್ನು ಹೋಗಲಾಡಿಸಿ ಧರ್ಮ ಮತ್ತೆ ಅಲ್ಲಿ ನೆಲೆಗೊಳ್ಳುವ ಹಾಗೆ ಮಾಡುವಲ್ಲಿ ಧರ್ಮ ಅಧರ್ಮಗಳಾದಂತಹ ನೀವಿರೋರು ನಮ್ಮ ಜೊತೆಯಲ್ಲಿ ಸಹಕಾರಿಗಳಾಗಿದ್ದೀರಿ. ಅದಟನ್ನೇ ತೋರಿಸಿ ಪ್ರಪಂಚದಲ್ಲಿ ತಮ್ಮ ಅದಟನ್ನು ಮೆರೆಯುವುದಕ್ಕಾಗಿ ಬಂದವರ ಮುಂಭಾಗದಲ್ಲಿ ದೇವೇಂದ್ರ ಏನು ಅಂತ ಕಾಣಿಸಿಕೊಟ್ಟಂತ ಅನೇಕ ಪ್ರಸಂಗಗಳು ಇವೆ. ನಮಗೆ ಸಮಯ ಸ್ವಲ್ಪ ಕಡಿಮೆ ಉಂಟು, ಇಲ್ಲದಿದ್ರೆ ಎಲ್ಲವನ್ನೂ ಆಡಿ ಮುಗಿಸಬಹುದಿತ್ತು. ಬೇಡ, ಆಡಿ ನಾವು ಮಾಡಿದ್ದನ್ನೇ ಆಡಿ ಪ್ರಪಂಚಕ್ಕೆ ತೋರಿಸಿಕೊಡಬೇಕಾದ ಯಾವ ಅನಿವಾರ್ಯತೆಯೂ ನಮಗಿಲ್ಲ. ನಾವು ಏನು ಮಾಡಿದ್ದೇವೆ ಎನ್ನುವುದು ಪ್ರಪಂಚ ಮುಖ ನಮ್ಮನ್ನು ಗುರುತಿಸಿಕೊಳ್ಳುವ ಹಾಗಾಗಬೇಕು. ಹಾಗಾಗಿ ಧರ್ಮ ಅಧರ್ಮರಾದಂತ ನಿಮ್ಮ ಮುಂಭಾಗದಲ್ಲಿ ಒಂದು ಸಣ್ಣ ಜಿಜ್ಞಾಸೆ ಅಷ್ಟೇ. ನಾನು ಕೈಗೊಳ್ಳುವಂತ ಧರ್ಮ ಕಾರ್ಯದಲ್ಲಿ ನೀವಿರೋರು ನಿಮ್ಮನ್ನು ಹೇಗೆ ತೊಡಗಿಸಿಕೊಳ್ಳುತ್ತೀರಿ ಎನ್ನುವುದು ಬೇಕಾಗುತ್ತೆ. ಅಮರಪತಿಯೇ ಕೇಳು, ಅಮರಪದಿ ಅಮರಪತಿಯೇ ಶರಣಧ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯದ ಸಾಧನೆ ಎನ್ನುವುದು ವೇದನೆಯಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಡುವುದಕ್ಕಾಗಿ ಹೊರಟ ಆ ಕಾರಣದಿಂದಲಾಗಿ ಇಷ್ಟು ಎತ್ತರವಾದಂತಹ ಸ್ಥಾನವನ್ನು ಏರಿದವನಿದ್ದೀಯ. ಆದ್ದರಿಂದಲೇ ನೀನು ಅಮರಪತಿ. ನಮಗೆಲ್ಲ ಸಂತೋಷವಾಗುತ್ತಾ ಉಂಟು. ನೀ ಆಚರಿಸುವಂತಹ ಧರ್ಮ ನಿನ್ನನ್ನು ಕಾಯುತ್ತದೆ ಎನ್ನುವುದು ಸ್ಪಷ್ಟ ತಾನೆ. ಒಂದು ವೇಳೆ ಅಧರ್ಮವೇ ತಾಂಡವಾಡಿತು ಅಂತಾದ್ರೆ ನಮ್ಮದಂತಹ ಪೀಠಕ್ಕೆ ಸಂಚಕಾರ ಬಂತು ಅಂತಲೇ ಅರ್ಥ ಅಲ್ವೇ? ಅದಕ್ಕೆಲ್ಲ ಬಲ್ಲವರೆಲ್ಲ ಹೇಳಿತು ಆಚಾರ ಪ್ರಥಮ ಧರ್ಮ. ಪ್ರಥಮ ಧರ್ಮವೂ ಆಚಾರ ಆಗಬೇಕು, ಆಚಾರವು ಪ್ರಭುವಿನ ಧರ್ಮವೂ ಆಗಬೇಕು. ಯಾವುದು ಧರಿಸಿ ನಿಲ್ತದೋ ಅದೇ ಧರ್ಮ ಎನಿಸಿಕೊಳ್ಳುತ್ತದೆ. ಧರ್ಮ ಅಂದ್ರೆ ಸಾಮಾನ್ಯವಾದುದಲ್ಲ, ಅದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ನೀತಿ ಅನ್ನೋದು ಬೇಕಾಗುತ್ತದೆ. ನೀತಿ ಅಂದ್ರೆ ನೇತ್ರ ಎನ್ನುವ ಹಾಗೆ ಅರ್ಥವನ್ನು ಕೊಡ್ತದೆ. ನಾವೆಂದೇನು ಶ್ರೀಮನ್ನಾರಾಯಣನು ಕೂಡ ಅದೆಷ್ಟು ಅವತಾರಗಳನ್ನು ಎತ್ತಿ ಬರುವವನಿದ್ದಾನೆ. ಯಾಕಾಗಿ ಧರ್ಮವನ್ನು ಉಳಿಸಿಕೊಡಬೇಕೆನ್ನುವಂತಹ ಉದ್ದೇಶದಿಂದ. ದೇವರ ಸಂಕಲ್ಪ ಒಂದು ಹಾಗುಂಟಂತಾದ್ರೆ ನಾವು ಕೂಡ ಅದೇ ದಾರಿಯಿಂದ ಮುಂದುವರಿಯಬೇಕಾಗುತ್ತದೆ. ಇಲ್ಲದಿದ್ರೆ ಅವರಿಗೆ ಒಂದೇ ಅವತಾರ ಸಾಕಾಗುತ್ತೆ. ಹೌದು,
ಆದ್ದರಿಂದ ಚತುರ್ವಿಧವಾದಂತಹ ಮೋಕ್ಷವನ್ನು ಪಡೆಯಬೇಕಿದ್ರೂ ಕೂಡ ಧರ್ಮದ ದಾರಿಯಲ್ಲೇ ಹೋಗಬೇಕಾಗುತ್ತದೆ. ಬ್ರಹ್ಮ ಬರೆದಂತಹ ಲಿಪಿಯನ್ನು ಆದರೂ ಕೂಡ ನಾವು ಆಚರಿಸುವಂತಹ ಸದ್ಧರ್ಮದ ಮೂಲಕವಾಗಿ ಬದಲಿಸಬಹುದು, ನಮ್ಮ ತರಂತಹ ಆಯುಷ್ಯವನ್ನು ವೃದ್ಧಿಗೊಳಿಸಬಹುದು ಎನ್ನುವುದಕ್ಕೆ ಅದೆಷ್ಟೋ ಚರಿತ್ರೆಗಳು ಸಿಗುತ್ತದೆ. ಆದ್ದರಿಂದ ದೇವರ ನಡೆಯೇ ಹಾಗಿರುಂಟು ಅಂತಾದ್ರೆ ನಾವು ಕೂಡ ಧರ್ಮದಲ್ಲೇ ನಡೆಯಬೇಕಾಗುತ್ತದೆ. ಯಾರು ಧರ್ಮವನ್ನು ಆಚರಿಸ್ತಾರೋ ಅಂತವರನ್ನು ನಾನು ರಕ್ಷಿಸ್ತೇನೆ ಎನ್ನುವಂತ ಭರವಸೆಯನ್ನು ಕೊಡ್ತೇನೆ. ಧರ್ಮಪದಿಯು ಸುರರೊಡೆಯ ಬಿಡಲು ಮಾನ ದೇವೇಂದ್ರ, ಅಧರ್ಮ ತುಂಬಿದಂತಹ ಈ ಸಭೆಯಲ್ಲಿ ಧರ್ಮನು ಆಡಿದಂತಹ ಮಾತು, ಧರ್ಮಿಷ್ಠರಾಗಿ ಧರ್ಮಾವಲಂಬಿಗಳಾಗಿ ಯಾರಾದರೂ ಮುನ್ನಡೆಯುತ್ತಾರೋ ಅವರು ಸುಖಿಗಳಾಗಿರ್ತಾರೆ, ನೆಮ್ಮದಿಯಿಂದ ಇರ್ತಾರೆ ಎಂಬ ಹಾಗೆ. ಅಧರ್ಮ ಯಾವತ್ತಿಗೂ ಒಪ್ಪುವವನಲ್ಲ ಅದನ್ನು. ಯಾಕೆ ಅಂದ್ರೆ ಕಹಿಯ ಅನುಭವ ಆದವನಿಗೆ ಸಿಹಿ ಏನೆಂದು ಗೊತ್ತಾಗುವುದು. ಅಂತೆ ನೋವಿನ ಅನುಭವ ಆದವನಿಗೆ ಸಂತೋಷ ಏನು ಅಂತ ಗೊತ್ತಾಗುವುದು. ಹೀಗಿರುವಾಗ ನಾನು ಇಲ್ಲದೆ ಹೋದ್ರೆ ಅಥವಾ ಅಧರ್ಮ ಎಂಬುದು ಹೇಗಿರ್ತದೆ ಎಂಬುದು ತಿಳಿಯದೆ ಹೋದ್ರೆ ಧರ್ಮಕ್ಕೆ ಏನಾದ್ರೂ ಅರ್ಥ ಉಂಟಾ? ಅವನನ್ನು ಅರ್ಥವಿಸಿಕೊಳ್ಳುವವರು ಯಾರು ಇದ್ದಾರ? ಇಲ್ವೇ ಇಲ್ಲ. ಹಾಗಾಗಿ ಏನಿದ್ರು ಕೂಡ ಮೊದಲು ನನ್ನ ಪ್ರಭಾವ ಯಾರ ಮೇಲಾದ್ರೂ ಆದ್ರೆ ಅವರೇನಾದ್ರೂ ತಿದ್ದಿಕೊಂಡು ನಡೆದ್ರೆ ಆಮೇಲೆ ಧರ್ಮನ ಪ್ರಭಾವ. ಹಾಗಾಗಿ ಹೇಳ್ತಾ ಇದ್ದೇನೆ, ಅವನಿಂದ ಶ್ರೇಷ್ಠ ನಾನು. ನನ್ನ ಲೆಕ್ಕಾಚಾರದಲ್ಲಿ ಅಧರ್ಮ ಇವತ್ತು ಬೇಡ ಇತ್ತು ಅಂತ ಕಾಣ್ತದೆ. ಇವತ್ತಲ್ಲ, ಯಾವತ್ತಿಗೂ ಅಧರ್ಮವೇ ಬೇಡ ಹಾಗೆ ಹೇಳಿಕ್ಕಿಲ್ಲ, ನಾವಿದ್ರೆ ಮಾತ್ರ. ಮೊದಲು ಬೇಕಾದದ್ದು ಕರ್ಮ. ಕರ್ಮ ಇಲ್ಲದಿದ್ರೆ ಧರ್ಮವೂ ಇಲ್ಲ, ಅಧರ್ಮವೂ ಇಲ್ಲ. ನಾವು ಮಾಡುವಂತ ಕರ್ಮಕ್ಕನುಗುಣವಾಗಿ ನಾವು ಯಾವ ಪಥದಲ್ಲಿ ಸಾಗುತ್ತಾ ಇದ್ದೇವೆ ಎನ್ನುವುದನ್ನು ಲಕ್ಷಿಸುವುದಕ್ಕಾಗುತ್ತದೆ. ಮಾಡುವಂತ ಸತ್ಕರ್ಮದಿಂದಲಾಗಿ ಈ ದಾರಿಯಲ್ಲಿ ಗಮಿಸಿದ್ರೆ ಎಲ್ಲಿಗೆ ತಲುಪುತ್ತೇವೆ ಎನ್ನುವುದನ್ನು ನಿರ್ಣಯಿಸುವುದಕ್ಕಾಗುತ್ತದೆ. ಆ ದಾರಿಯಲ್ಲಿ ಸಾಗಿದವರೆಲ್ಲ ಅನುಭವಿಸಿ ಆ ದಾರಿಯಲ್ಲಿ ಸಾಗಿದ್ರೆ ನಾವು ಏನನ್ನು ಹೊಂದುವುದಕ್ಕಾಗುತ್ತದೆ, ಇದನ್ನು ತಿಳಿಯುವುದಕ್ಕಾಗುತ್ತದೆ. ಇದರಿಂದ ಕರ್ಮಠರಾದವರು ತಿಳಿಯಬೇಕಾದದ್ದು ಏನು ಕೇಳಿದ್ರೆ ಆಯ್ಕೆಯ ಅವಕಾಶ ಬದಲಾವಣೆ. ಪ್ರತಿಯೊಬ್ಬರಿಗೂ ಕರ್ಮ ಪ್ರಪಂಚದಲ್ಲಿ ಆಯ್ಕೆ ಎನ್ನುವುದು ಇರುತ್ತದೆ. ಸಿಕ್ಕಿದಂತ ಆಯ್ಕೆಯನ್ನು ಸರಿಯಾಗಿ ಅವರು ವಿನಿಯೋಗಿಸಿಕೊಂಡಿರುವಂತಾದ್ರೆ ಅವಕಾಶದಿಂದಲಾಗಿ ಬದಲಾವಣೆಯನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಧರ್ಮ ಬೇಡ ಅಂತ ಹೇಳಲಿಕ್ಕಿಲ್ಲ, ಅಧರ್ಮ ಸಾಕು ಅಂತ ಹೇಳಲಿಕ್ಕಿಲ್ಲ. ಧರ್ಮ ಅಧರ್ಮ ಎರಡೂ ಬೇಕಾಗುತ್ತದೆ. ಯಾಕೆ ಕೇಳಿದ್ರೆ ಧರ್ಮ ಅಧರ್ಮಗಳು ಎರಡೂ ತುಲಾದಂಡದಲ್ಲಿ ತೂಗಿದ ಹಾಗೆ. ಒಂದು ಕಾಲದಲ್ಲಿ ಧರ್ಮವೇ ಮೇಲೆ ಹೋದಾಗ ಅಧರ್ಮ ತನ್ನಿಂದ ತಾನಾಗಿ ಕೆಳಗೆ ಬರಲೇಬೇಕಾಗುತ್ತದೆ. ಕೆಲವೊಮ್ಮೆ ಧರ್ಮ ಕೆಳಗುರಿದಾಗ ಅಧರ್ಮವೇ ತಾಂಡವವಾಡುತ್ತದೆ. ಇದು ರಾತ್ರಿ ಹಗಲು ಇದ್ದ ಹಾಗೆ, ಕಷ್ಟ ಸುಖ ಇದ್ದ ಹಾಗೆ, ಮುಖದ ಎರಡು ಕಣ್ಣುಗಳು ಇದ್ದ ಹಾಗೆ. ಒಂದು ಕಣ್ಣು ಬೇಕು ಮತ್ತೊಂದು ಕಣ್ಣು ಬೇಡ ಅಂತ ಹೇಳಲಿಕ್ಕಿಲ್ಲ. ಧರ್ಮವೂ ಬೇಕು ಅಧರ್ಮವೂ ಬೇಕು ಅಲ್ವಾ? ಹಾಗೆಂದು ಅಧರ್ಮವೇ ವೃದ್ಧಿ ಆಗಕೂಡದು, ಧರ್ಮವೇ ಕ್ಷೀಣ ಆಗಕೂಡದು. ಅಧರ್ಮ ತೋರಿಸಿದ ಕಾಲದಲ್ಲಿ ಅವರು ತಪ್ಪಿ ನಡೆದಿದ್ದಾರೆ ಎನ್ನುವುದಕ್ಕೆ ತೋರಿಸುವುದಕ್ಕಾಗಿ ಧರ್ಮ ಏನು ಅಂತ ತೋರಿಸುವುದಕ್ಕೆ ಬೇಕಾಗುತ್ತದೆ. ಇಲ್ಲದಿದ್ರೆ ಅಧರ್ಮವೂ ವೃದ್ಧಿ ಆಗುತ್ತದೆ. ಹಾಗಾಗಿ ನಾನು ಲೋಕದಲ್ಲಿ ಹಿತವನ್ನು ಬಯಸಬೇಕು ಅಂತಾದ್ರೆ ಧರ್ಮನೂ ಬೇಕು ಅಧರ್ಮನೂ ಬೇಕು, ಇರುವರ ಅಸ್ತಿತ್ವವು ಬೇಕೇ ಬೇಕು ಬೇಕಾಗುತ್ತದೆ. ಹಾಗೆಂದು ಯಾವುದು ಅತಿ ಆಗಕೂಡದು. ಹಾಗಾಗಿ ಎಲ್ಲವೂ ಸಮಸ್ಥಿತಿಯಲ್ಲಿ ಇದ್ರೆ ಮಾತ್ರ ಸೊಗಸಾಗುತ್ತದೆ, ಜಗಕ್ಕೆ ಹಿತವಾಗುತ್ತದೆ. ಹಾಗಾಗಿ ಇನ್ನು ಮುಂದೆಯೂ ಕೂಡ ನಾನು ಕರ್ಮ ಪ್ರಪಂಚದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವ ವೇಳೆಯಲ್ಲಿ ಧರ್ಮ ಅಧರ್ಮರಾದ ನೀವಿರೋರು ನನ್ನ ಜೊತೆಯಾಗಿ ಸಹಕರಿಸಿ ಲೋಕದ ಏಳಿಗೆಗಾಗಿ ನಮ್ಮನ್ನು ನಾವು ತೊಡಗಿಸಿ ನೋಡಿ.
ಸುರಲೋಕದ ಸಭೆಯಲ್ಲಿ ಇಂದ್ರನಲ್ಲಿ ಭಾಷೆಯನ್ನು ಕೊಟ್ಟು ಬಂದವ ಅಧರ್ಮವನ್ನು ಗೆಲ್ಲಿಸಿಕೊಡುತ್ತೇನೆ ಎಂಬ ಹಾಗೆ. ಆದರೆ ಭೂಮಿಯನ್ನು ಹೇಳುವಂತ ಈ ಸಂದರ್ಭದಲ್ಲಿ ಏನು ವಿಚಿತ್ರವನ್ನು ಕಾಣ್ತಾ ಇದ್ದೇನೆ. ಅವಮ ಎಲ್ಲಿ ನೋಡಿದರು ಧರ್ಮ ಸ್ಥಾಪನೆ. ಅಯ್ಯಯ್ಯೋ, ಧರ್ಮ ಸ್ಥಾಪನೆ ನಡೆಯಬಾರದು. ಸಕಲ ಅಧರ್ಮ ಅಧರ್ಮ ಅಧರ್ಮ. ಬರುತ್ತಾ ಇದ್ದಾನೆ ಮುಂದಿನ ಪದದಲ್ಲಿ ಧರ್ಮ. ಆ ಧರ್ಮ ಪಾಲನೆಗೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಸಾಧ್ಯ ನೋಡೋಣ. ನಿನ್ನ ಸ್ವರೂಪವೇ ಬದಲಾಗಿ ಹೋಗಿದೆ. ನಾನು ಹಾಗೆ ಹೌದಲ್ವೇ? ನರರನ್ನು ಹಿಂಸಿಸುವುದಕ್ಕಾಗಿ ಮುಂದಾಗುತ್ತಾ ಇದ್ದೀಯ. ಅಧರ್ಮದ ಪಥದಲ್ಲಿ ನಡೆಯದವರನ್ನು ಹಿಂಸೆಯನ್ನು ಮಾಡ್ತಾ ಇದ್ದೀಯ. ನಿನ್ನ ಆಟ ನನ್ನ ಮುಂದೆ ನಡೆಯೋದು ಒಂದು ವೇಳೆ ಹೀಗೆ ಮುಂದುವರಿದೆ ಅಂತ ಆದ್ರೆ ಧರ್ಮದೆಂಬ ದೇವರನ್ನು ಎತ್ತಿ ಹಿಡಿಯುತ್ತೇನೆ ಎಂಬ ಹಾಗೆ ಹೇಳಿಕೊಂಡು ಬಂದವ ನೀನು. ಹಾಗೆ ಮಾಡುತ್ತಾ ಇರುವೆ. ಆದರೆ ನನ್ನ ಸ್ವರೂಪ ಬದಲಾದರೂ ಅಧರ್ಮವನ್ನು ಮೆರೆಯುವುದಕ್ಕೆ ಬಿಡುತ್ತಾ ಇಲ್ಲ ನೀನು. ಏ ಧರ್ಮಪಾಲ, ಸರಿಯಾಗಿ ಹೇಳ್ತಾ ಇದ್ದೇನೆ ಕೇಳು.
ಭೂಲೋಕದಲ್ಲಿರುವಂತಹ ಮನುಷ್ಯರು ಯಾವುದಕ್ಕೂ ಬಲಿ ಬೀಳುವುದಿಲ್ಲ ಎಂದು ನೀನು ತಿಳಿದುಕೊಳ್ಬೇಡ. ಇನ್ನು ಅವರು ಬಲಿ ಬೀಳುವ ಹಾಗೆ ನಾನು ಮಾಡ್ತೇನೆ. ಹೇಗೆ ಬಲ್ಲಯ್ಯ? ತನ ಕನಕ, ಹೆಣ್ಣು ಮಕ್ಕಳ ಬಗ್ಗೆ ಮೋಹ, ಇವೆಲ್ಲವನ್ನು ಅವರು ಹಂಬಲಿಸುವ ಹಾಗೆ, ಅಧರ್ಮವೇ ಹಾಗೆ ಏನು ಮಾಡಿದ್ರು ಸ್ಥಾಯಿಯಾಗಿ ಉಳಿಯುವುದು ಧರ್ಮ. ನಾವೆಷ್ಟು ಮುಂದುವರಿದರೂ ಕೂಡ, ಯುದ್ಧವನ್ನು ಮಾಡಿದ್ರೂ ಕೂಡ ಯಥಾರ್ಥವನ್ನು ತಪ್ಪಿಸುವುದಕ್ಕೆ ಸಾಧ್ಯ ಉಂಟೆ? ಹಾಗಿದ್ರೆ ನಮ್ಮದಾದಂತಹ ಯಥಾರ್ಥ ಎನ್ನುವುದು ತೋರಿಸಬೇಕಾದ್ದು ಎಲ್ಲಿ? ಭೂಲೋಕದಲ್ಲಿ ನನ್ನ ಮುಖೇನವಾಗಿ, ನನ್ನ ಪ್ರಭಾವದಿಂದ ಧರ್ಮಾತ್ಮರಾಗಿ ಉಳಿಯುತ್ತಾರೋ, ಅಥವಾ ನಿನ್ನ ಪ್ರಭಾವದಿಂದ ಅಧರ್ಮಿಗಳಾಗಿ ವಿಜಯಿಗಳಾಗುತ್ತಾರೆ ಎನ್ನುವಂತಹ ಒಂದು ಫಲಿತಾಂಶವನ್ನು ನೋಡಬೇಕು. ಹೌದಲ್ವಾ? ನಾವೇ ಹೊಡೆದಾಡಿಕೊಳ್ಳುವುದಲ್ಲ, ಫಲಿತಾಂಶ ಇರುವುದು ಇನಿದು ದೇವಸದಿ ಕೊಲ್ಲಂ ನಗರದಿ ಇಡುಮಲ್ಲೇಲ್ವಂ ಚಾವಣಿಯೋಳು ಇನಿದು ದೇವಸದಿ ಕೊಲ್ಲಂ ನಗರದಿ ಇಡುಮಲ್ಲೇಲ್ವಂ ಚಾವಣಿಯೋಳು ಸುಗುಣಾನಂದ ನಿರುತಿರ್ತ ಅಧಿಕ ಹರುಷದೋಳು ವಸುದೇವಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗತ್ತು. ಧರ್ಮಶಾಸ್ತ್ರಗಳಲ್ಲಿರುವಂತಹ ಉಲ್ಲೇಖ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳಲ್ಲಿ ಎಲ್ಲವೂ ಸಮಾನವೇ ಎಂಬ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಲ್ಲ. ಮೋಕ್ಷಕ್ಕಾಗಿ ಆಪೇಕ್ಷಿಸುವವರು ಮೋಕ್ಷವಾಂಚಿಗಳು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದರೆ ಮೋಕ್ಷ ಸಿಗಲಿಕ್ಕೂ ನಾವು ಮಾಡಬೇಕಾದ ಪುಣ್ಯ ಕರ್ಮಗಳನ್ನು ಬಹಳವಾಗಿ ಹೇಳಿದ್ದಾರೆ. ಮತ್ತೆ ಧರ್ಮ, ಅರ್ಥ, ಕಾಮ ಇದರ ಒಂದು ಅಂಗಗಳೇ. ಧರ್ಮದ ಚೌಕಟ್ಟಿನಲ್ಲಿ ಅರ್ಥವನ್ನು ಸಂಪಾದಿಸಿ ನಮ್ಮ ಕಾಮನೆಗಳನ್ನು, ಆಶೆಗಳನ್ನು ತೀರಿಸುವುದೇ ಇದರ ಅರ್ಥ. ನಿಜ. ಒಟ್ಟಾರ್ಥದಲ್ಲಿ ಹೇಳುವುದಂತಾದ್ರೆ ಇದಕ್ಕೂ ಋಣಾನುಬಂಧಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ಒಂದು ಮಾರ್ಗದರ್ಶಿ ಸೂತ್ರ. ಆದರೆ ಋಣಾನುಬಂಧ ಹಾಗೆಲ್ಲವಲ್ಲ. ಇದು ಹುಟ್ಟಿನಿಂದಲೇ ಬರುವಂತಹ ಋಣಾನುಬಂಧ. ಹುಟ್ಟಿನಲ್ಲಿ ನಿಮಗೆ ತಂದೆ ಯಾರು, ತಾಯಿ ಯಾರು, ಗುರುಗಳ್ಯಾರು ಬಂದ ಮೇಲೆ ಹೇಳುವುದು ಇದು ಋಣಾನುಬಂಧ ಅಂತ ಅಲ್ವೇ? ಹಾಗಾಗಿ ಋಣಾನುಬಂಧ ಪ್ರಾರಂಭವಾಗುವುದು ಯಾವಾಗ? ಅವನ ಹುಟ್ಟಿನಿಂದ. ಈಗ ನನ್ನ ಹುಟ್ಟಿನ ಬಗ್ಗೆ ನಾನು ಆಲೋಚನೆ ಮಾಡುವುದು. ಬಹಳ ಪ್ರಖ್ಯಾತವಾದ ದೇವರ ನಾಡು ಎಂಬುವಂತಹ ಕೇರಳ ರಾಜ್ಯದಲ್ಲಿ ಪ್ರಖ್ಯಾತವಾದ ಜಿಲ್ಲೆ ಕೊಲ್ಲಂ ಜಿಲ್ಲೆ. ಈ ಕೊಲ್ಲಂ ಜಿಲ್ಲೆಯ ಆಲಪ್ಪಾಡ್ ಗ್ರಾಮ, ಆ ಪಂಚಾಯತಿಗೆ ಒಳಪಟ್ಟಂತಹ ಒಂದು ಪುಟ್ಟ ಹಳ್ಳಿ ಪರಯಕಡವು. ಈ ಪರಯಕಡವಿನಲ್ಲಿ ಇಡಮನ್ನೇಲ್ ಮನೆತನದಲ್ಲಿ ನನ್ನ ಜನನವಾಯಿತು. ನನ್ನ ತಂದೆ ವೇಲಾಯುಧನ್, ತಾಯಿ ಮಾಧವಿ ಕುಟ್ಟಿಯ 5 ಮಕ್ಕಳಲ್ಲಿ ಹಿರಿಯವನಾದ ನಾನೇ ಸುಗುಣಾನಂದ. ನೋಡಿ ಎಷ್ಟು ಒಳ್ಳೆಯ ಹೆಸರು, ಸುಗುಣಾನಂದ. ಸುಗುಣ ಒಳ್ಳೆಯ ಗುಣ, ಅದರಿಂದ ಪ್ರಾಪ್ತಿಯಾಗುವುದು ಆನಂದ. ಹಾಗೆಯೇ ಒಂದು ಕಾಲದಲ್ಲಿ ಕ್ರಮವೇ ಹಾಗೆ ಇತ್ತು. ಕೇಳಿ, ದೇವರ ಹೆಸರನ್ನೇ ಮಕ್ಕಳಿಗಿಡುವುದು ಮತ್ತು ಗತಿಸಿ ಹೋದ ಹಿರಿಯರ ಹೆಸರನ್ನೇ ಮಕ್ಕಳಿಗಿಡುವುದು. ಅಂದಾಗ ದೇವರ ಸ್ಮರಣೆಯೂ ಆಯಿತು, ಗತಿಸಿದ ಹಿರಿಯರ ಸಂಸ್ಮರಣೆಯೂ ಆಯಿತು. ಅದೆಲ್ಲವೇ ಅರ್ಥ. ಆಗಿರುವಾಗ ನಾನು ಈ ಇಡಮನ್ನೇಲ್ ಮನೆತನದಲ್ಲಿ ಹುಟ್ಟಿ ಅವರ ಕಾಯ ಕಸುಬುಗಳೇನಿದ್ದೇವೆ, ನಮ್ಮ ಕುಲ ಕಸುಬು ಏನಿದೆ ಅದನ್ನೇ ಮುಂದುವರಿಸಿಕೊಂಡು ಹೋದದ್ದು.
ಅಲ್ಲ, ಪ್ರಾಯ ಪ್ರಬುದ್ಧನಾದಾಗ ಬಾಲ್ಯವನ್ನು ಕಳೆದು ನನ್ನ ಹೆತ್ತವರು ನನಗೋಸ್ಕರ ತುಂಬಾ ಹುಡುಕಾಟ ನಡೆಸಿದರು. ಯಾಕೆ? ಯಾಕೆ ಅಂದ್ರೆ ನಿನಗೋಸ್ಕರವಾಗಿ ಒಂದು ಹೆಣ್ಣು ಬೇಕಲ್ಲ. ಹಾಗೆ ಹತ್ತಿರದ ಹಳ್ಳಿಯಲ್ಲಿಯೇ ಇರುವಂತಹ ಪುಣ್ಯ ದಂಪತಿಗಳ ಸುಪುತ್ರಿ ದಮಯಂತಿ ನೀನು. ನಿನ್ನೊಡನೆ ನನ್ನ ವಿವಾಹವಾಯಿತು ಅಂದಾಗ ನಾನು ಅದನ್ನು ಪುಣ್ಯ ಅಂತ ತಿಳ್ಕೊಳ್ಳುತ್ತೇನೆ. ಯಾಕಂದ್ರೆ ಪುಣ್ಯ ದಂಪತಿಗಳ ಮಗಳು ನೀನು. ನನ್ನ ಭಾಗ್ಯ ಎಂದು ನಾನು ಭಾವಿಸಿಕೊಳ್ಳುತ್ತೇನೆ. ಅಷ್ಟು ಮಾತ್ರವಲ್ಲ, ಯಾಕೆ ಗೊತ್ತಾ, ನಿನ್ನ ಮನೆತನ ಏನು ಅದರ ಬಗ್ಗೆ ಕೂಲಂಕುಷವಾಗಿ ನನ್ನ ಮಾತಾಪಿತರರು ಅದನ್ನು ಅನುಸರಿಸಿದ್ದಾರೆ. ಹಾಗೆ ನಿನ್ನ ಮನೆತನದಲ್ಲಿ ಒಂದು ದೇವಾಲಯವನ್ನು ಕಟ್ಟಿ ಬೆಳೆಸಿ ಉಳಿಸಿ ನಡೆಸುತ್ತಿರುವ ಸಂಪ್ರದಾಯದವಳು ನೀನು. ಹಾಗಾಗಿ ನಿನ್ನ ಅನುಷ್ಠಾನಗಳಿಗೇನು ಕೊರತೆ ಇಲ್ಲ ಬಿಡು. ನಿನ್ನ ರೀತಿ ರಿವಾಜು ಎಲ್ಲದಕ್ಕೂ ನಾವು ಹೇಳುತ್ತಿದ್ರೆ ನಾನೇ ಪುಣ್ಯವಂತ ಅಲ್ಲ. ನಾನು ಹೊಗಳ್ತೇನಂತ ತಿಳ್ಕೊಳ್ಬೇಡ. ಅಲ್ಲ, ನಾನು ಹೊಗಳ್ತೇನೆ ತಿಳ್ಕೊಳ್ಬೇಡ. ಆದ್ರೆ ನೋಡು, ಈಗ ಈ ನಮ್ಮ ದಾಂಪತ್ಯ ಸುಖಮಯವಾಗಿ ಸಾಗ್ತಾ ಉಂಟು ಅಲ್ವೇನೆ? ಹಾಗಿದ್ರೆ ಈ ನಮ್ಮ ದಾಂಪತ್ಯದ ಫಲಶ್ರುತಿಯಾಗಿ ನಮಗೆ 13 ಮಕ್ಕಳು ಹುಟ್ಟಿದರು. ಆದರೆ ಏನು ಮಾಡೋಣ ಹೇಳು? 4 ಮಕ್ಕಳು ಸೂರ್ಯನ ಆ ಪ್ರಕಾಶವನ್ನು ಕಾಣದೆ ಅಸ್ತಂಗತವಾದವು. ಎಂಬಲ್ಲಿಗೆ ಮತ್ತೆ ಒಂದು ಮಗು ಅದರ ಏನು ಕೊನೆಯ ದಿನಗಳನ್ನು ನಮ್ಮೊಡೆ ಕಳೆದು, ಅಂದರೆ ಜೀವನದ ಕೊನೆಯ 52 ದಿನಗಳು ನಮ್ಮಲ್ಲಿ ಕಳೆದು 53ನೇ ದಿನವಾಗುವಾಗ ಅದು ಕೂಡ ಬಂದಂತಹ ಗಮ್ಯ ಸ್ಥಾನಕ್ಕೆ ಹೋಯಿತು ಎನ್ನುವಾಗ ನಮಗೆ ಉಳಿದವು 8. 4 ಹುಡುಗಿ, 4 ಹುಡುಗರು, 4 ಹೆಣ್ಣು, 4 ಗಂಡು. ಅಲ್ಲ, ನಾವು ಸಂತೃಪ್ತರಿ ಬಿಡಿ. ಹಾಗಾಗಿ ಅದರಲ್ಲಿ ಹುಡುಗಿಯರಾಗಿ ಹಿರಿಯವಳಾಗಿ ಕಸ್ತೂರಿ, ತದನಂತರದವ ಸುಭಗನ್, ಮತ್ತೆ 3ನೇ ಗೊತ್ತೇ ಇದೆ ನಮ್ಮ ಪ್ರೀತಿಯ ಮುದ್ದಿನ ನೀಲಿ ವರ್ಣದ ಸುಧಾಮಣಿ, ಕೃಷ್ಣ ಸುಂದರಿ. ಸರಿಯಾಗಿ ಹೇಳಿದೆ ನೋಡಿ. ಹಾಗೆ ಈ ಕೃಷ್ಣ ಸುಂದರಿಯನ್ನು ಅರಸು ಬಂದವರು ಸುಗುಣಮ್ಮ ಮತ್ತು ಸೃಜನಿ. ಅವರ ನಂತರ 3 ಗಂಡು ಮಕ್ಕಳು, ಸುರೇಶ, ಸತೀಶ, ಸುಧೀರ. ಹೀಗೆ 8 ಮಕ್ಕಳು ನಮ್ಮ ಈ ಜೀವನದಲ್ಲಿ ನಮಗೆ ಎಲ್ಲ ಜೀವನೋತ್ಸಾಹವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದವು. ಆದರೆ ನಾನು ಎಣಿಸುವುದು, ನಾನು ಅದೇ ಕೆಲಸ ನಮ್ಮ ಮೊದಲಿನವರು ಯಾವ ಕೆಲಸ ಮಾಡ್ತಾ ಇದ್ರು ಮುಂಚಿನವರು, ನಾವು ಹೇಳಿ ಕೇಳಿ ಬೆಸ್ತರು ಅಂದ ಮೇಲೆ ಹೇಳಬೇಕಾಗಿದ್ದಿಲ್ಲ, ಮೀನು ಹಿಡಿಯುವವರು ಅಂತ ನಮ್ಮ ಕೆಲಸವೇ ಅಲ್ಲವೇ? ನಮ್ಮ ಹಿರಿಯರಾದಿಯಾಗಿ ನಾವು ಬಂದಂತ ಕೆಲಸ. ಅದು ಮಾತ್ರವಲ್ಲ, ನಮ್ಮ ಉದಾತ್ತ ಜೀವನಕ್ಕೆ ಒಂದು ಉದಾಹರಣೆ ಹೇಳುವುದಿದ್ರೆ, ನಾವು ದಿನದ ಪ್ರಥಮ ಬಲೆ ಬೀಸುವಾಗ ಸಿಕ್ಕಿದಂತಹ ಮೀನುಗಳಲ್ಲಿ ಒಂದು ಅಂಶವನ್ನು ಬಡಬಗ್ಗರಿಗೆ ದಾನ ಮಾಡಿದ ಇತಿಹಾಸ ಕೆಲವು ವರ್ಷಗಳಿಂದ ನಡೀತಾ ಇದೆ. ಅದನ್ನು ಚಾಚು ಅನ್ನದೆ ನಾವು ಇವಾಗಲೂ ಅದನ್ನು ಮುಂದುವರಿಸಿ ಹೋಗ್ತಾ ಇದ್ದೇವೆ. ಅಂದಾಗ ಅವರ ಉದಾತ್ತ ಜೀವನದ ನೆನಪಿಲ್ಲವೇ ನಮಗೆ, ಅಲ್ಲವೇ? ಆದರೆ ನಮ್ಮನ್ನು ಈ ಸ್ಥಳದಲ್ಲಿ ಕರೆಯುವುದು ಹೇಗೆ? ಬೆಸ್ತರು ಸರಿ, ಗ್ರಾಮ್ಯ ಭಾಷೆಯಲ್ಲಿ ಮರಕಲರು ಅಲ್ಲ, ಏನು ಹೇಳಿ ನಮಗೆ ಅದು ಸಮ್ಮತವೇ ಅಲ್ವಾ? ಆದರೆ ನಮಗೆ ಕೂಡಿ ಬಾಡಿ ಹೇಳುವ ಒಂದು ಹೆಸರಿದೆ, ಅದು ಮೊಗವೀರರು. ಹೇಗೆ? ಹೆಸರಿನಲ್ಲಿಯೇ ಮೊಗದಲ್ಲಿಯೇ ನಾವು ವೀರತ್ವವನ್ನು ಕಂಡವರು ಅಲ್ಲವೇ? ನಾವು ಶೂರರು, ಧೀರರು ಮತ್ತು ವೀರರು ಎಲ್ಲ ಹೌದು. ಹೆಚ್ಚೇಕೆ ಮೊಗವೀರರ ಒಗ್ಗಟ್ಟು ಮತ್ತಿನ ಸಮಾಜಕ್ಕೆ ಒಂದು ಒಟ್ಟು ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಉಂಟು. ನಮ್ಮಲ್ಲಿದ್ದಷ್ಟು ಒಗ್ಗಟ್ಟು ಯಾವ ಸಮಾಜದಲ್ಲಿ ಇಲ್ಲವೇ? ಮತ್ತೆ ಇನ್ನೊಂದು ಇದೆ, ಏನದು? ಎಲ್ಲಿಯಾದರೂ ಗೌಜಿ ಗಲಾಟೆಗಳಾದ್ರೆ ಮೊಗವೀರರ ಪ್ರವೇಶ ಆಯ್ತು ಅಂದಾದ್ರೆ ಅಲ್ಲಿಗೆ ಮುಕ್ತಾಯ ಅಂತ ಲೆಕ್ಕ. ಅಷ್ಟು ನಮ್ಮ ಮೇಲೆ ಇರುವಂತಹ ಜನರಿಗೆ ವಿಶ್ವಾಸ. ಅಲ್ಲ, ಜಾತಿಯ ಬಗ್ಗೆ ನಾವು ಹೇಳಲಿಕ್ಕಿಲ್ಲ. ನಮಗೆ ಹೆಮ್ಮೆ. ಕುಲವೆಂದು ಯಾಕೆ ನಾವು ಹೇಳ್ತೇವೆ? ಅದರ ಬಗ್ಗೆ ನಮಗೆ ಹೆಮ್ಮೆ ಅಲ್ವೇನೆ? ಹಾಗೆಯೇ ನಾನು ಈಗ ಎಣಿಸುವುದಲ್ಲ, ಕೆಲವು ಸಲ ಏನಾಗ್ತದೆ ಗೊತ್ತೋ, ನಮ್ಮಲ್ಲಿ ಬೆಸ್ತರಾಜರು, ಮತ್ಸ್ಯರಾಜರು ಮುಖದಿಂದ ಮುಖಕ್ಕೆ ಹೋಗಿ ಮಧ್ವರಾಜರು ಆದದ್ದುಂಟು. ಅಲ್ಲ, ನಮ್ಮದೇನು ವಿರೋಧ ಇಲ್ಲ, ಮಧ್ವರಾಜರು ನಮ್ಮವರೇ ಅಲ್ಲವೇನೆ? ಹಾಗೆ ಇಂತಹ ಈ ಒಂದು ಸ್ಥಳದಲ್ಲಿ ನಾನು ಹೇಳುವುದು ಏನು ಗೊತ್ತಾ, ಎಲ್ಲವೂ ಸರಿ, ಆದರೆ
ನಮಗೆ ಈಗ ಒಂದು ಸ್ವಲ್ಪ ಸಂಶಯ ನನ್ನಲ್ಲಿ ಮೂಡ್ತಾ ಉಂಟು. ಸಂಶಯ? ಯಾಕೆ ಬಲ್ಲೆಯ? ಅಲ್ಲ, ಪ್ರಶ್ನಾರ್ಥಕ ಚಿಹ್ನೆ. ಅದಕ್ಕೆ ನಿನ್ನ ಹತ್ರ ನಾನು ಉತ್ತರವನ್ನು ಬಯಸುತ್ತೇನೆ ದಮಯಂತಿ. ಯಾರ ಕುರಿತಾಗಿ? ಯಾರ ಕುರಿತಾಗಿರಬಹುದು ಎಂದು ನೀನೇ ಹೇಳಬೇಕು. ಯಾಕೆ ಅಂದ್ರೆ ನಮ್ಮ 8 ಮಕ್ಕಳು 8 ತರ ಇರುವುದಿಲ್ಲ ಅಲ್ವೇ? ಇದು ಲೋಕ ರೂಢಿಯ ಹಾಗೆ, ಈಗ ಬೆರಳುಗಳ ಹಾಗೆ. ಸರಿ. ಹಾಗಾಗಿ ನಾವು ಸಣ್ಣದಿರುವಾಗ ಬಾಲ್ಯ ಪ್ರಾಯದಲ್ಲಿ ಆಡಿದ ಆಟಗಳನ್ನು ಯೌವನಸ್ಥರಾಗಿರುವಾಗ ಆಡ್ಲಿಕ್ಕೆ ಆಗ್ತದೆ ಅಲ್ಲವೇ? ಅದು ಪೂರಕವಾಗಿ ಇರುವುದಿಲ್ಲ. ಬಾಲ್ಯದಲ್ಲಿ ಆಟ ಆಡಿದ್ರೆ ಯೌವನದಲ್ಲಿ ಅದನ್ನು ಮುಂದುವರಿಸಿಕೊಂಡ್ರೆ ಅದು ಒಂದು ನ್ಯೂನ್ಯತೆ ಅಂತ. ಖಂಡಿತವಾಗಿ ಅಲ್ಲವೇ? ಹಾಗಿರುವಾಗ ನನಗೆ ತಿಳಿಯುವುದು ಈ ಸುಧಾರಣೆಯ ಬಗ್ಗೆ. ಅಲ್ಲ, ಬಹಳ ಬುದ್ಧಿವಂತೆ, ಏನೋ ವಿದ್ಯಾರ್ಜನೆ ಜಾಸ್ತಿ ಆಗಲಿಲ್ಲ ಬಿಡಿ, ಆದರೆ ಅವಳು ಕುಶಾಗ್ರಮತಿ ಇದ್ದಾಳೆ. ಆದರೆ ಅವಳು ಮಾಡುವ ಕೆಲಸಗಳೇನು? ಸಿಕ್ಕಿದಲ್ಲಿ ಭಜನೆ, ಮನೆಯಲ್ಲಿ ಭಜನೆ, ಅದು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಇದು ನಗರ ಭಜನೆ ಮತ್ತೆ ರಸ್ತೆ ಭಜನೆ, ಕುಣಿತ ಭಜನೆ ಎಲ್ಲಿ ಮಾಡ್ಬೇಕಲ್ಲಿ ಮಾಡ್ಬೇಕು. ಆಯೋಜಕರು ಹೇಳಿದಲ್ಲಿ ಮಾಡ್ಬೇಕು. ಇದಕ್ಕೆ ಆಯೋಜನೆ ಇಲ್ಲವಲ್ಲ, ನಾವು ಹೇಳಿದ್ದು ಕೇಳುವುದಿಲ್ಲ. ಹಾಗಾಗಿ ನನಗೆ ಎಣಿಸುವುದು ಇವಳನ್ನು ಹೇಗೆ ಸರಿ ಮಾಡಬಹುದು ಅಂತೇಳಿ ಒಂದು ಪ್ರಶ್ನೆ. ಯಾಕೆ ನೀನಾದರೂ ಸ್ವಲ್ಪ ತಾಯಿಯ ಕರುಳು ಮಗಳಿಗೆ ಹೇಳಿದ್ರೆ ನಾಟ್ತದೆ. ಒಂದೊಂದು ತಂದೆಯಾಗಿ ಈಗ ಹೆಣ್ಣು ಮಕ್ಕಳಿಗೆ ಅಪ್ಪನೇ ಹೋಗಿ ಹೇಳಬೇಕು ಬುದ್ಧಿ. ಈಗ ಹೋಗಿ ಅಮ್ಮ ಹೇಳಿದ್ರಿ ಕೀಳುವವರಲ್ಲಿ ಯಾರು ಇಲ್ಲಿ ಇರುವುದಿಲ್ಲ. ಈಗ ಅಲ್ಲ, ತಂದೆಯ ಸ್ವಭಾವದಲ್ಲಿ ಅವರು ಸ್ವಲ್ಪ ನಡತೆಯನ್ನು ಕಾಣುತ್ತಾರೆ. ಆ ಕಾರಣಕ್ಕೆ ಹೇಳಿದೆ, ನೀನು ಮುದ್ದಾಗಿ ಹೇಳಿದ್ರೆ ಅವರು ಕೇಳಲಿಕ್ಕೆ ಸಾಧ್ಯ ಉಂಟು. ಈ ಅರ್ಥದಲ್ಲಿ ನಾನು ಹೇಳಿದ್ದು. ನಿನ್ನ ಪ್ರಯತ್ನ, ಅವಳ ಬಗ್ಗೆ ನಿನ್ನ ಅಂಬೋಣ ಏನು ಹೇಳಬಹುದೇ? ನಾನು ಏನು ಅಂತ ಹೇಳಿ ಅವಳ ಬಗ್ಗೆ ಅಲ್ಲ, ನಾವು 1000 ಬರವರೆಗೆ ಬೋಧನೆಯನ್ನು ಮಾಡಿದ್ದೀವಿ ಮಗಳೇ. ಇನ್ನು ಆ ರೀತಿ ಮಾಡಕೂಡದು, ನಾವು ಹೇಳಿದ ಆ ರೀತಿ ನಡೆದುಕೊಳ್ಬೇಕೆನ್ನುವ ಹಾಗೆ. ಮತ್ತೊಂದು ಮಾತುಂಟು ಸ್ವಾಮಿ, ಏನದು? ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ, ಬಗ್ಗುದಕ್ಕೆ ಸಾಧ್ಯವೇ ಇಲ್ಲ. ನಾವು ಎಳೆಯುವಲ್ಲಿ ಸರಿಯಾದಂತಹ ಬುದ್ಧಿ ನಾವು ಹೇಳಬೇಕು. ಏನೋ ಪಾಪ ಅರಿದಂತಹ ಹುಡುಗಿ ಎನ್ನುವ ಹಾಗೆ ನಾವು ಸಹ ಬುದ್ಧಿವಾದ ಹೇಳಿ ಕೂಡ ಅವಳಿಗೆ ಅದು ಪತ್ತೆ ಆಗುವುದಿಲ್ಲ. ಹಾಗಂತ ಹೇಳಿ ಇಲ್ಲಿಂದಲ್ಲ ಅಥವಾ ನಾಳೆ ಸರಿ ದಾರಿಗೆ ಬರಬಹುದು ಎನ್ನುವಂತಹ ವಿಶ್ವಾಸ ನನ್ನಲ್ಲಿತ್ತು, ಆಶಾಭಾವನೆ ಇತ್ತು. ಆದ್ರೆ ಏನು ಮಾಡೋಣ, ನಮ್ಮ ಮಾತನ್ನೇ ಕೇಳುವುದಿಲ್ಲ ಇವಳು. ಹಾಗಂತ ಹೇಳಿ ಇದಕ್ಕೆ ಏನಾದ್ರೂ ದಾರಿ ನೀವೇ ಸೂಚಿಸಬೇಕು. ನೀವು ನಮ್ಮ ಕುಲದ ಮೂಲದವರು, ವೇದಗಳನ್ನೇ ವಿಭಾಗಿಸಿದವರು ವೇದವ್ಯಾಸ ದೇವರು, ಅವರನ್ನು ನಾನು ನೆನಪಿಸಿಕೊಳ್ತೇನೆ. ಹಾಗೆಯೇ ನಮ್ಮ ಕಂದರ ಮಹಾರಾಜ, ಬೆಸ್ತ ರಾಜ ಅಂದ್ರೂ ಕರೀತಿದ್ರು. ಹಾಗೆಯೇ ಮತ್ಸ್ಯಗಂಧಿ, ಇವರೆಲ್ಲರ ಒಂದು ಸಂಯೋಗದಿಂದಾಗಿ ನಮ್ಮ ಕುಲ ಹೀಗೆ ಉದ್ಧಾರವಾಗ್ತಾ ಉಂಟು ಎನ್ನುವುದರಲ್ಲಿ 2 ಮಾತಿಲ್ಲ. ಹಾಗೆ ಅವರನ್ನು ಮನಸ ಪ್ರಾರ್ಥಿಸಿ ನೀನು ಪ್ರಯತ್ನ ಪಟ್ಟರೆ ಬೇಡ, ನಾವು ಪ್ರಯತ್ನ ಪಟ್ಟರೆ ಜೊತೆಯಾಗಿ ಪ್ರಯತ್ನ ಪಟ್ಟರೆ ಅವಳೆಲ್ಲಿ ಆದರೂ ಬರ್ಬೋದು. ಅದಕ್ಕೋಸ್ಕರ ಮಾಡುವ ಎಲ್ಲ ಕೆಲಸಗಳನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ. ರಮಿಸಿಕೊಂಡು ಬಂದಳಾಗಲೇ ಮಣಿಯು ಬಲು ಸೊಗದಿಂದ ರಮಣಿಯು ಮಣಿಯೋ ಸಾಗರೋಪಮ ಚೆಲುವ ಪುಂದಿ, ಸಾಗರೋಪಮ ಚೆಲುವ ಪುಂದಿ, ಕೃಷ್ಣ ವರ್ಣದಿ ಮೆರೆಯುತ್ತ ಬಂದಳು. ಮೆರೆಯುತ್ತ ಬಂದಳು.
ದೇವರು ಜನಿಸಿದಾಗ ಆತನಿಗೆ ಸಿಗುವುದು ಹೆಸರು. ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕಾದ್ರೆ ಜೀವನದಲ್ಲಿ ಮಾಡಿದಂತಹ ಕರ್ಮಗಳು ಅದಕ್ಕೆ ಅನುಗಾಯವಾಗುತ್ತದೆ. ಹಾಗಾದ್ರೆ ಯಾವ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು ಎಂಬುದಾಗಿ ಸಂಸ್ಕಾರ, ನೀತಿ ಇದೆಲ್ಲವನ್ನು ಪಾಠದ ಮೂಲಕವಾಗಿ ತಂದೆ ತಾಯಿ ಹೇಳಿಕೊಡಬೇಕು. ಅದೇ ರೀತಿಯಲ್ಲಿ ಸತ್ತ ಮೇಲೆ ಅದೇ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕಾದ್ರೆ ಆತನು ಜೀವನದಲ್ಲಿ ಏನು ಮಾಡುತ್ತಾನೆ ಎಂಬುದಾಗಿ ಅದನ್ನೇ ಲಕ್ಷ್ಯವಿರಿಸಿ ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ. ಅದೇ ರೀತಿಯಲ್ಲಿ ನನ್ನ ಜೀವನ ಕೂಡ ಸುಗುಣಾನಂದ ಹಾಗೂ ದಮಯಂತಿಯವರ ದಾಂಪತ್ಯದ ಪ್ರತೀಕವಾಗಿ ಹುಟ್ಟಿಕೊಂಡಂತಹ ಮಗಳು ನಾನು. ಸುಧಾಮಣಿ ಎಂಬುದಾಗಿ ಒಳ್ಳೆಯದಾದಂತಹ ಹೆಸರನ್ನು ಇರಿಸಿದ್ದಾರೆ. ಅಷ್ಟು ಸಾಲದು, ಮಣಿಯಂತೆ ಹೊಳೆಯಬೇಕಿದ್ರೆ ಅದಕ್ಕೆ ಶೋಭೆ ಬರುವುದು ಯಾವಾಗ? ಪದಕವೊಂದು ಸಿಕ್ಕಿದಾಗ. ಆ ರೀತಿಯಾಗಿ ನಡೆದುಕೊಳ್ಳಬೇಕಾದ್ರೆ ಯಾವ ದೇವರ ನಾಮಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಲಕ್ಷ್ಯವನ್ನು ಇರಿಸಿಕೊಂಡೇ ನಾನು ಬಂದಿದ್ದೇನೆ. ಆ ಪರಮಾತ್ಮನ ಹೆಸರು ಏನು ಎಂಬುದಾಗಿ ಗೊತ್ತುಂಟೆ? ಆ ದೇವಾ ಕೃಷ್ಣ ಅಂತರವನರಿವ ದಿಸೆಯು ಕೃಷ್ಣೆಯಾಗಿ ಗಮಣಿಯು ಸೇರಿ ಶ್ಯಾಮಲನ ಭಜಿಸುತ್ತ ತನ್ನಯ ಸಖಿಯರ ಸಗಿದ ಪರೋಪಕಾರದಿಂದ ಅಖಿಳರಾಗಿದವ ಬಯಸಿ ಕೃಷ್ಣನ ನೆನೆಯುದ. ಈ ಹಿಂದೆ ನಡೆದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಕಲಿತಂತಹ ಪಾಠ ಧರ್ಮದ್ದು. ಧರ್ಮದಲ್ಲಿ ನಡೆದರೆ ಖಂಡಿತವಾಗಿ ಆ ದೇವನು ಕೈ ಬಿಡುವುದಿಲ್ಲ ಎಂಬುದಾಗಿ. ಅದೇ ರೀತಿಯಾಗಿ ಎಲ್ಲರನ್ನು ನನಗೆ ಕಾಣುವಾಗ ಎಲ್ಲದರಲ್ಲಿಯೂ ಕೃಷ್ಣನೇ ಕಾಣುತ್ತಾನೆ. ತಂದೆ ತಾಯಿ ಹೇಳಿದಂತಹ ಮಾತನ್ನು ನಡೆದುಕೊಳ್ಳಬೇಕು, ಅವರು ಹೇಳಿದಂತಹ ಕಾರ್ಯವನ್ನು ಮಾಡುತ್ತೇನೆ. ಯಾಕೆ? ಅವರಲ್ಲಿಯೂ ಕೃಷ್ಣ ಇದ್ದಾನೆ, ಎಲ್ಲಿ ನೋಡಿದರೂ ಕೃಷ್ಣನೇ ಇದ್ದಾನೆ. ಹಾಗಾದ್ರೆ ಕೃಷ್ಣನನ್ನೇ ನೆನೆಸಿಕೊಂಡು ಆತನ ಪಾದ ಸೇವೆಯ ಮೂಲಕವಾಗಿ ಆತನೇ ನನ್ನಲ್ಲಿ ಇದ್ದಾನೆ ಎಂಬುದಾಗಿ ಭಾವಿಸಿಕೊಂಡವಳು ಈ ಸುಧಾಮಣಿ. ಅದಕ್ಕಾಗಿ ಕೃಷ್ಣನೇ ನೆನಪಿಸುತ್ತಾ ಸಖಿಯರೊಡನೆ ನಾನು ಬಂದವಳು. ಯಾಕೆ? ಹೂಗಳನ್ನು ಕೊಯ್ಯಬೇಕು, ಮಾಲೆಯನ್ನು ಮಾಡಬೇಕು. ನನ್ನದಾದಂತಹ ಆ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ ಸೇರಿ ಆತನಿಗೆ ಸೇವೆಯನ್ನು ಮಾಡಬೇಕು. ಅದಕ್ಕಾಗಿ ತಡ ಮಾಡುವುದು ಸರಿಯಲ್ಲ, ನೇರವಾಗಿ ಕೃಷ್ಣ ಮಂದಿರವನ್ನು ಸೇರಿಕೊಳ್ಳು. ಕೃಷ್ಣ 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 ಯೋಚಿಸುತ್ತ ಬಹಳ ಬೇಸರದ ಸಂಗತಿ ಅಂತ. ಯಾವುದು? ಅಣ್ಣನಿಂದ ತಂಗಿಗೆ ಹೆಸರು ಬರಬೇಕು, ತಂಗಿಯಿಂದ ಪ್ರತಿಯೊಬ್ಬರು ಅಣ್ಣ ಅಣ್ಣ ಅಂತ ಕರೆಯುವ ಹಾಗಾಗಿದೆ. ನಾನು ಬರೆಯುವಾಗ ಎಲ್ಲರೂ ಹೇಳುವುದೇನು ಗೊತ್ತೇ ನನ್ನನ್ನು? ಸುಧಾಮಣಿಯ ಅಣ್ಣ. ಹೌದು, ಇದು ಸರಿಯಾ ಅಲ್ವಾ? ಸುಮಗನ್
ಅಣ್ಣನ ತಂಗಿ ಆಗಬೇಕೇ ವಿನಃ ತಂಗಿಯ ಅಣ್ಣ ವ್ಯತಿರಿಕ್ತವಾದಂತಹ ಒಂದು ಪ್ರಚಾರ ಆಗುತ್ತಾ ಇದೆ. ಹಾಗಾದ್ರೆ ಯಾಕೆ ಹೀಗೆ ಕರೀತಾರೆ? ಅಪ್ಪನ ಮಗ ಅಂತ ಕರೀಲಿ, ತಾಯಿಯ ಮಗ ಅಂತ ಕರೀಲಿ, ಅಣ್ಣನ ತಂಗಿ ಇದ್ದ ತಂಗಿಯನ್ನು ಕರೀಲಿ, ಅಥವಾ ಇಂತಹ ಊರಿನವ ಅಂತ ಕರೀಲಿ, ನಮಗೆ ಬೇಸರ ಇಲ್ಲ. ಎಂತಹ ಊರಿದು? ದೇವರ ನಾಡು. ಕೇರಳ ಸಾಮ್ರಾಜ್ಯ ಅಂತ ಹೇಳಿದರೆ ದೇವರ ನಾಡು ಅಂತ ಲೆಕ್ಕ. ಅಂತಹ ದೇವರ ನಾಡಲ್ಲಿ ವಿಶಿಷ್ಟವಾಗಿ ಶಿವ, ಪಾರ್ವತಿ, ಷಣ್ಮುಖ ಈ ಮೂರು ಮಂದಿಗಳು ಈ ಪ್ರದೇಶದಲ್ಲಿ ನೆಲೆಯಾದ ಕಥೆಯೂ ಇದೆ. ಒಂದು ಕಾಲಕ್ಕೆ ಈಶ್ವರ ದೇವರಿಗೆ ಕೋಪ ಬಂತಂತೆ ಷಣ್ಮುಖ ದೇವರಲ್ಲಿ. ನೀನು ಮೀನಾಗಿ ಹೋಗುವಂತ ಶಾಪ ಕೊಟ್ರಂತೆ. ಕಡಲಲ್ಲಿ ತಿಮಿಂಗಿಲ ಎನ್ನುವ ನಾಮಕರಣದ ಮೀನಾಗಿ ಬೆಸ್ತರಿಗೆಲ್ಲ ಉಪದ್ರ ಕೊಡುವ ಹೊತ್ತಿನಲ್ಲಿ ಶಿವನೇ ಬೆಸ್ತನ ರೂಪದಲ್ಲಿ ಬಂದು ಆ ಮೀನನ್ನು ದಡಕ್ಕೆ ಎಳೆದಾಗ ಎಳೆಯಲ್ಪಟ್ಟಂತಹ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನ ದೇಗುಲವಾಯಿತು. ಆಮೇಲೆ ಮೀನು ಹಿಡಿದವರಿಗೆ ಆ ಊರಿನ ಅರಸನ ಮಗಳನ್ನು ಕೊಡುವುದು ಅಂತ ಪದ್ಧತಿ ಆಯಿತು. ಹಾಗಾಗಿ ಆ ಊರಿನ ಅರಸನ ಮಗಳು ಯಾರು ಕೇಳಿದ್ರೆ ಪಾರ್ವತಿಯೇ ಆ ಊರಿನ ಅರಸನ ಮಗಳಾಗಿ ಹುಟ್ಟಿದ್ದು. ಬೆಸ್ತ ರೂಪದಲ್ಲಿ ಬಂದಿರುವಂತಹ ಶಿವನಿಗೆ ಆ ಊರಿನ ದೊರೆಯ ಮಗಳನ್ನೇ ಮದುವೆ ಮಾಡಿಕೊಟ್ಟು ಗಂಡ ಹೆಂಡಿರು ಹೋಗಿ ಒಂದು ದಕ್ಷಿಣಕ್ಕೆ ಉತ್ತರಕ್ಕೆ ಮುಖ ಮಾಡಿ ನಿಂತ ಜಾಗದಲ್ಲಿಯೇ ಚೆಂಗನ್ನೂರು ಒಟ್ಟಾದ ಪ್ರದೇಶ. ಎಲ್ಲ ಶಿವ ಸಾನ್ನಿಧ್ಯ ಉಂಟು, ಪಾರ್ವತೀ ದೇವಿಯ ಸಾನ್ನಿಧ್ಯ ಉಂಟು, ಷಣ್ಮುಖರ ಸಾನ್ನಿಧ್ಯ ಉಂಟು. ಅಂತಹ ಜಾಗದಲ್ಲಿ ಅವ್ಯವಹಾರವನ್ನು ಐಷ್ಟತೆಯನ್ನು ನಾವು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ಒಂದು ತಲೆನೋವು ಅಂತ ಕೇಳಿದ್ರೆ ನಮ್ಮ ಮನೆಯಲ್ಲಿ ಹುಟ್ಟಿದ ಹೆಣ್ಣುಮಗಳಿಂದ ಆಗುವುದಕ್ಕೆ ನಾವು 8 ಮಂದಿಗಳು 13 ಜನ ಅಂತೆ. ಅದರಲ್ಲಿ 4 ಜನ ಭೂಸ್ಪರ್ಶ ಆಗಲೇ ಸತ್ತಿದ್ದಾರೆ. ಒಬ್ಬ 52 ದಿವಸದಲ್ಲಿದ್ದ ಮತ್ತೆ ಹೋದ ಅಂತ ಸುದ್ದಿ. 8 ಮಂದಿಗಳಲ್ಲಿ ನಾನು 2ನೇವ. ನನಗೊಬ್ಬಳು ಅಕ್ಕ ಇದ್ದಾಳೆ, ನನ್ನ ಒತ್ತಿನ ತಂಗಿ. ಬಣ್ಣ ಕಪ್ಪು, ಬಹಳ ಆಕರ್ಷಣೆ. ಅವಳನ್ನು ಕಂಡ್ರೆ ಮುದ್ದೆ ನಮಗೆಲ್ಲ. ಆದ್ರೆ ಈ ಮುದ್ದು ಉಂಟಲ್ಲ, ಕೆಲವು ಸಲ ವಿಪರೀತವಾದ ಪ್ರೀತಿ ನಮ್ಮದ್ದಾದಂತಹ ಹಾಳಿಗೆ ಅಥವಾ ಸಮಯದ ಒಂದು ರೀತಿಯದ್ದಾದಂತಹ ಕೆಟ್ಟ ಭಾವಕ್ಕೆ ನಮ್ಮನ್ನು ತಂದು ನಿಲ್ಲಿಸ್ತದೆ ಎನ್ನುವುದಕ್ಕೆ ಇದೊಂದು ಸಾಕ್ಷಿ. ಮನೆಯಲ್ಲಿ ಇಲ್ವೇ ಇಲ್ಲ ಅಂತ. ಹಾಗೆ ಅಂತ ಮನೆ ಕೆಲಸ ಎಷ್ಟು ಚಂದ ಮಾಡ್ತಾಳೆ ಕೇಳಿದ್ರೆ ಬಾಕಿದ್ದ ಯಾರಿಗೂ ಸಾಧ್ಯ ಇಲ್ಲದ ಹಾಗೆ. ಅವಳಿಗಿಂತ ಮತ್ತೆ 2 ತಂಗಿಯಂದಿರಿದ್ದಾರೆ, ಅವಳ ಅಕ್ಕೊಬ್ಬಳಿದ್ದಾಳೆ. 4 ಮಂದಿ ಹೆಣ್ಣುಮಕ್ಕಳಲ್ಲಿ ಇವಳಷ್ಟು ಸೂಕ್ಷ್ಮದವರು ಮತ್ತೊಬ್ಬರಿಲ್ಲ. ಅಷ್ಟು ಚಂದದ ಕೆಲಸ. ಉಳಿದ ಹೊತ್ತಿನಲ್ಲಿ ಕಡಲ ಬದಿಯಲ್ಲಿ ಹೊಯ್ಗೆಯಲ್ಲಿ ಅಲ್ಲಲ್ಲಿ ಬಿದ್ದುಕೊಳ್ಳುವುದು ಮಹಾರಾಯರು. ಯಾರು ಎಚ್ಚರ ಮಾಡಿದ್ರು ಎಚ್ಚರವೇ ಇಲ್ಲ. ಹಾಗೆಂತ ನಿದ್ದೆಯೋ? ನಿದ್ದೆ ಅಲ್ಲ, ಒಂದು ಅರೆಪ್ರಜ್ಞಾವಸ್ಥೆ. ಏನೋ ಗುಣಗುತ್ತಾಳೆ, ಏನೋ ಹೇಳ್ತಾರೆ, ಯಾವುದನ್ನೋ ನೋಡ್ತಾಳೆ, ಅಲ್ಲಿ ಇಲ್ಲಿ ತೋರಿಸ್ತಾಳೆ. ಬಾಕಿದ್ದವರೆಲ್ಲ ಅಲ್ಲಿ ಇಲ್ಲಿ ಗುಣಗುತ್ತಾ ಇದ್ದಾರೆ, ಅವಳಿಗೆ ಹುಚ್ಚು ಅಂತ. ನಮಗದನ್ನು ಕೇಳಿ ಸಹಿಸುವುದಕ್ಕಾಗುವುದಿಲ್ಲ ಅಂತ. ತಂದೆಯವರು ಸ್ವಲ್ಪ ಹಾಗೆ ಒಂದು ದಾಸ್ಯ ಭಾವದಲ್ಲಿರುವವರು. ಹಿರಿಯನಾಗಿ, ಅಣ್ಣನಾಗಿ, ದೊಡ್ಡ ಮಗನಾಗಿ ಮನೆತನದ ಹೆಸರು ಹಾಳಾಗುವುದಕ್ಕೆ ನಾ ಬಿಡುವುದಕ್ಕೆ ಸಾಧ್ಯವಾ? ಹಾಗೆ ಇವತ್ತು ಅವಳನ್ನೊಂದು ನೋಡಿ, ಅವಳನ್ನು ಮಾತಾಡಿಸಿ, ಅವಳಿಗೊಂದು 4 ಒಳ್ಳೆ ಮಾತು ಹೇಳಬೇಕು ಅಂತ ಉಂಟು. ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. कृष्ण हरे पाहि मा, जय जय कृष्ण हरे पाहि मा, कृष्ण कृष्ण हरे पाहि मा, जय जय कृष्ण हरे पाहि मा, जिष्णु मुख्यादि सुरौघ वंदित परमेष्टि विनुत जल्व
ಜಯ ಜಯ ಕೃಷ್ಣ ಹರಿ ಪಾಗಿ ಮಾ ಕೃಷ್ಣ ಕೃಷ್ಣ ಹೆಣ್ಣೆ ಇದಕ್ಕೆ ಕಿವಿ ಕೇಳುವುದಿಲ್ಲ. ನಾನು ಈಚೆಯಿಂದ ಕರೀತೇನೆ, ಅವಳು ಆಚೆ ನೋಡ್ತಾಳೆ. ಮಗು ಏನು ಬಂದಿಯಪ್ಪ? ನಾನು ಅವಳಿಗೆ ಅಣ್ಣ, ಅವಳು ನನ್ನನ್ನು ಮಗು ಅಂತ ಕರೀತಾಳೆ. ನಿನ್ನ ಮೂಗು ಹಿಡಿದ್ರೆ ಉಂಟಲ್ಲ. ಅಪ್ಪ ನೀನು ಯಾರು? ಅಲ್ಲಪ್ಪ, ಇದರಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ನಿನ್ನ ಅಪ್ಪ ನಾನ ಅಲ್ಲಲ್ಲ, ಅದು ಸರಿ ಒಂದು ಲೆಕ್ಕದಲ್ಲಿ. ಹಿರಿಯಣ್ಣ ಅಂತ ಹೇಳಿದ್ರೆ ಜ್ಯೇಷ್ಠ ಭ್ರಾತೃ ಪಿತೃ ಶಾಸ್ತ್ರ ಸರಿ, ಹೌದಲ್ಲ? ನೀನು ಆ ಅರ್ಥದಲ್ಲಿ ಅಪ್ಪ ಅಂತ ಕರೆದದ್ದ? ಕಂದ ಯಾಕಾಗಿ ಬಂದಿದೆ? ಇಲ್ಲಪ್ಪ, ನಾನು ಮಗು ಆಗ್ತೇನೆ, ಅಪ್ಪನಾಗ್ತೇನೆ, ಕಂದನಾಗ್ತೇನೆ. ತಮ್ಮ ಏನು ಬಂದ? ಓ ಮಾತಾಯೇ, ನಿನ್ನನ್ನು ತಾಯಿ ಅಂತ ಕರೀತೇನೆ ಬೇಕಾದ್ರೆ. ಆಗ್ಲಿ, ಲೋಕದವರೆಲ್ಲ ನನ್ನ ನೀನೊಬ್ಬಳು ಹೆಣ್ಣು ಅಂತ ಗೊತ್ತುಂಟ ನಿನಗೆ? ತಾಯಿಯಾಗಿದ್ದೇನೆ, ಲೋಕಕ್ಕೆ ತಾಯಿ. ಹೆಣ್ಣು ಎನ್ನುವವಳು ತಾಯಿಯೇ, ಆದ್ರೆ ನೀನಿನ್ನು ತಾಯಿಯಾಗಬೇಕಾದ ಪ್ರಾಯಕ್ಕೆ ಬರ್ತಾ ಇದ್ದೀಯಷ್ಟೇ. ನೀನು ಅಮ್ಮನೆಂದು ಕರೆದರೆ ನಾನು ಬೇಸರಿಸುವಳಲ್ಲ ಮಗು. ನಮ್ಮ ಲೋಕದಲ್ಲಿ ಇವಳಿಲ್ಲ ನೋಡು. ನಿನ್ನ ಹಾಗೆ ಎಲ್ಲರೂ ಇಲ್ಲ. ಮನೆಯಲ್ಲಿ ಒಬ್ಬಾಕೆ ಹೆಣ್ಣು ಹೀಗಾದ್ರೆ ಬಾಕಿದ್ದವರೆಲ್ಲ ಮನೆಯಲ್ಲಿ ಇರುವವರಿಗೆ ಕೈ ತೋರಿಸ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಅವಳು ಹಾಗೆ ತಿರುಗುವುದಕ್ಕೆ ಕಾರಣ ಮನೆಯವರ ಸಲುಗೆ, ಅವರವಳಿಗೆ ಸರಿಯಾದ ಬುದ್ಧಿಯನ್ನು ಹೇಳಲಿಲ್ಲ. ಹಾಗಲ್ಲ ಮಗು. ಮತ್ತೆ ಹೇಗೆ? ಆಡುವವರ ಬಾಯಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಕೇಳುವುದಿಲ್ಲ ಅಂತ ನಾವು ಕುಳಿತುಕೊಳ್ಬಹುದು. ಆಯ್ತು, ಆಡುವವರ ಮಾತನ್ನು ತಡೆಯದೆ ಕೇಳುವುದಿಲ್ಲ ಅಂತ ನಾವು ಕಿವಿಗೆ ಕೈ ಹಿಡ್ಕೊಂಡು ಕೂತ್ರೆ ನಮಗೆ ಏನೆಲ್ಲ ಆಗುತ್ತದೆ ಎನ್ನುವುದು ಗೊತ್ತಾಗುವುದಿಲ್ಲ. ಬಿಟ್ಟರೆ ಪ್ರಪಂಚದಲ್ಲಿ ಆಗುವುದು ನಿಲ್ತದ? ಹೆಣ್ಣೊಬ್ಬಳು ಮಾನವತಿ, ಶೀಲವತಿ, ಒಳ್ಳೆಯವಳು, ಸಚ್ಚಾರಿತ್ರ್ಯವುಳ್ಳವಳು ಅಂತ ಗೊತ್ತಾಗುವುದು 4 ಮಂದಿಗಳ ಪ್ರಚಾರದಲ್ಲಿ. ಓ ಅವಳು ಹೇಗಂತೆ, ಅಯ್ಯೋ ದೇವರ ಹಾಗಪ್ಪ ಆ ಹುಡುಗಿ, ಓ ಅವಳು ಹೇಗಂತೆ, ಪಾಪ ಎಂತ ಬಂಗಾರದಂತ ಹುಡುಗಿ. ನೀನು ನನ್ನನ್ನು ದೇವರೆಂದು ತಿಳಿಯುವಲ್ಲಿ ಯಾಕೆ ಹಿಂದೆ ಬೀಳುವೆ? ನಾನೂ ದೇವರು, ನೀನೂ ದೇವರು. ಈ ಪ್ರಪಂಚದ ಪ್ರತಿಯೊಂದು ಆತ್ಮಗಳೂ ದೇವರೇ ಇದ್ದಾರೆ. ನಮ್ಮ ಅಪ್ಪ ಕೆಲವು ಪುಸ್ತಕಗಳನ್ನು ಓದುವಾಗ ಇವಳು ಕೇಳ್ತಾಳೆ, ಅದು ಆಧ್ಯಾತ್ಮಿಕವಾಗಿರುವಂಥದ್ದನ್ನು ಇವಳು ಅವಳೆಂದೇ ಭಾವಿಸಿಕೊಂಡು ಏನೇನೋ ಹರಟೆ ಮಾಡ್ತಾ ಇದ್ದಾಳೆ. ನೋಡು ಸುಧಾ, ಈ ಲೋಕದಲ್ಲಿ ನಾವು ಎಲ್ಲರನ್ನೂ ಪ್ರೀತಿಸಬಹುದು, ಆದರೆ ನಮಗೆ ಸಿಕ್ಕುವ ಉತ್ತರ ಏನು ಎನ್ನುವುದರ ಮೇಲೆ ನಮ್ಮ ಉತ್ತರೋತ್ತರ, ನಮ್ಮ ಶ್ರೇಯಸ್ಸು ಎನ್ನುವುದು ನೆಲೆಯಾಗಿ ನಿಲ್ತದೆ. ನೀನು ಲೋಕವನ್ನು ಪ್ರೀತಿಸಬಹುದಲ್ಲ? ಎಂತದ ಪ್ರೀತಿಸುವುದು? ಪ್ರೀತಿಸುವುದು ಅಂತ ಹೇಳಿದರೆ ಹೀಗ, ಪ್ರಾಯಕ್ಕೆ ಬಂದ ಹೆಣ್ಮಗಳೊಬ್ಬಳು ಯಾರೂ ಇಲ್ಲದೆ, ರಾತ್ರಿ ಹಗಲು ಎನ್ನುವ ಭೇದ ಇಲ್ಲದೆ, ಕಡಲ ಬದಿಯಲ್ಲಿ, ಮನೆಯ ತಡಿಯಲ್ಲಿ, ಅಂಗಳದಲ್ಲಿ, ಅಲ್ಲಿ ಇಲ್ಲಿ ಅಂತ ಇಲ್ಲ, ಎಲ್ಲೆಲ್ಲೆಲ್ಲ ಸುತ್ತಾಡುವುದು, ಹೊತ್ತಲದ ಹೊತ್ತಿನಲ್ಲಿ ಬರುವುದು. ನಿನ್ನನ್ನೇನು ನಾವು ಹಲಿಕೆಗೆ ಬಿಟ್ಟಿದ್ದೇವ? ಇಲ್ಲಿ ವಿಶಾಲ ಪ್ರಪಂಚವೇ ನಮ್ಮದು. ನಾನು ಹೊಳೆ ಬದಿಯಲ್ಲೂ ಕೃಷ್ಣನನ್ನು ಕಾಣುತ್ತೇನೆ, ಮನೆಯೊಳಗೂ ಕೃಷ್ಣನನ್ನು ಕಾಣುತ್ತೇನೆ,
ಎಳೆಯವರಲ್ಲಿ ದೊಡ್ಡವರಲ್ಲಿ ಎಲ್ಲರಲ್ಲಿಯೂ ನನಗೆ ಕೃಷ್ಣ ಭಕ್ತಿಯೇ ಎದ್ದು ಕಾಣಿಸುತ್ತಿದೆ. ಮಗು, ನನಗೆ ಅವೊಮ್ಮೆ ಸಿಕ್ಕಬೇಕಾ ಕೃಷ್ಣ? ಇವಳ ಮಂಡೆ ಹಾಳು ಮಾಡಿದವ ಅಲ್ಲ ಮಾರೇರಿ, ಇದು ಕಲಿಯುಗ. ಈ ಯುಗದಲ್ಲಿ ಒಂದು ಧರ್ಮ ಅಂತ ಇಲ್ವಾ? ಯಾವ ಕೃಷ್ಣ, ಎಲ್ಲಿಯ ಕೃಷ್ಣ, ಏನು ಕೃಷ್ಣ? ನೀ ಕಣ್ಣು ಮುಚ್ಚಿಕೊಂಡು ಕೈ ಆಚೀಚೆ ತೋರಿಸಿದ್ರೆ ಕೃಷ್ಣ ಇಲ್ಲಿದ್ದಾನೆ ಅಂತ ಅರ್ಥವ? ನಿನಗೆ ಬರುವ ಅಪವಾದಕ್ಕೆ ಕೃಷ್ಣ ಉತ್ತರ ಹೇಳ್ತಾನ? ನಮ್ಮ ತಲೆಬಿಸಿಗೆ ಕೃಷ್ಣ ಮದ್ದು ತಂದು ಕೊಡ್ತಾನ? ಯಾರವ ಕೃಷ್ಣ? ನಿನ್ನ ತೋಂಕಿಟ್ಟ ಕೃಷ್ಣ. ನಿನ್ನಂತವರಿಗೂ ಬೇಗನೆ ದೇವದರ್ಶನವಾಗಲಿ, ಅಂತರಾತ್ಮವನ್ನು ಅರಿತು ಬಾಳುವಂತಹ ಶಕ್ತಿಯನ್ನು ನಿನ್ನಲ್ಲಿ ತುಂಬು ಎಂದು ನಾನು ನನ್ನ ಕೃಷ್ಣನಲ್ಲಿ ನಿನ್ನ ಪರವಾಗಿ ಕೇಳುತ್ತೇನೆ. ಮಗು, ನೀವು ಹುಚ್ಚು ಮಾತಾಡಬೇಡ, ನನಗೆ ಮತ್ತೆ ಸಿಟ್ಟು ಬರ್ತದೆ. ನನಗೆ ನೀನು ಹೆಚ್ಚು ಮಾತಾಡಬೇಡ, ಹುಚ್ಚು ಮಾತಾಡುವ ಪ್ರಶ್ನೆ ಬರುವುದಿಲ್ಲ. ಮಗು, ಎಲ್ಲ ವ್ಯಾಕರಣ. ನಾವು ಹುಚ್ಚು ಮಾತಾಡಬೇಡ ಹೇಳಿದ್ರೆ ನೀ ಹೆಚ್ಚು ಮಾತಾಡಬೇಡ, ಹುಚ್ಚಿ ಮಾತಾಡಬೇಡ. ಇವಳಿಗೆ ಪ್ರಾಸ ಕಲಿಸಿದವ ಯಾರು ಅಂತ? ಯಾರವ ಸುಂದರ ಇವರಿಗೆ ಪ್ರಾಸ ಕಲಿಸಿದವ? ಬಹಳ ಸುಂದರ ಕಾಣ್ತದೆ ಮಾತಾಡುವಾಗ. ನೋಡು, ಹೇಳಿದ್ದನ್ನು ಕೇಳಿ ಮನೆಗೆ ಸರಿಯಾಗಿ ಬಂದು ಸಭ್ಯತೆಯಿಂದ ಹೆಣ್ಣು ಎನ್ನುವ ಪ್ರಜ್ಞೆಯಲ್ಲಿ ನಿನ್ನ ಹೆಣತನಕ್ಕೆ ಭೂಷಣವಾದದ್ದನ್ನು ಮಾಡಿಕೊಂಡು ಬಿದ್ದಿರ್ತೀಯ. ಅಲ್ಲ, ನಿನಗೇನಾದರೂ ಶಿಕ್ಷೆ ಕೊಟ್ಟು ನಿನ್ನ ಕೈಕಾಲು ಮುರಿದು ಮನೆಯ ಕೋಣೆಯೊಳಗೆ ಕೂತುಗೊಳಿಸಬೇಕಾ? ನಮಗೆ ಮರ್ಯಾದೆ ಪ್ರಶ್ನೆ, ನಮಗೆ ಮುಖ ತೋರಿಸುವುದಕ್ಕಾಗುವುದಿಲ್ಲ. ಅಲ್ಲೆಲ್ಲ ಹೇಳ್ತಾ ಇದ್ದಾರೆ, ನಿನ್ನ ತಂಗಿ ಹಾಗೆ, ನಿನ್ನ ತಂಗಿ ಹೀಗೆ ಅಂತ. ಶ್ಯಾಮಲ ವರ್ಣದ ಕೃಷ್ಣ, ಜಗದಾದಿ ಮಾಯೆ ಕೃಷ್ಣ, ಭಗವಂತ ಕೃಷ್ಣ. ನಾನು ಕೃಷ್ಣ, ನೀನು ಕೃಷ್ಣ, ಈ ಪ್ರಪಂಚವೇ ಕೃಷ್ಣಮಯವಾಗಿದೆ. ಕೃಷ್ಣಸ್ತು ಭಗವಾನ್ ಸ್ವಯಂ. ಇದು ಕೇಳುವುದು ಮನೆಯಲ್ಲಿ ಹೆಚ್ಚು ಕಲಿತವರು ಮಕ್ಕಳೆದುರು ಏನಾದರೂ ಮಾತಾಡಬಾರದು ಅಂತ. ಆ ಮಕ್ಕಳಿಗೆ ಏನೋ ಏನೋ ಅರ್ಥ ಆಗ್ತದೆ. ನಮ್ಮಪ್ಪನಿಗೆ ಸಂಸಾರ ಬೇಕು, ಜೀವನ ಅಂದ್ರೆ ಏನು ಅಂತ ಗೊತ್ತುಂಟು. ಅವ ದೇವರ ನಾಮಸ್ಮರಣೆ ಮಾಡುವುದು ದಿನದಲ್ಲಿ ಸ್ವಲ್ಪ ಹೊತ್ತು ಮಾತ್ರ, ಬಾಕಿದ್ದದ್ದೆಲ್ಲ ವ್ಯವಹಾರದಲ್ಲೇ ಇರ್ತಾನೆ. ವ್ಯವಹಾರ ಬಿಟ್ಟು ದೇವರ ನಾಮಸ್ಮರಣೆ ಇಲ್ಲ. ಇವಳದ್ದು ಯಾವುದೂ ಇಲ್ಲ, ಒಂದೇ ಲೆಕ್ಕ ಕೃಷ್ಣ ಅಂತ ಹೇಳ್ತಾರೆ. ಮಾಡ್ತೇನೆ ನಿನಗೆ. ಇದ್ದಾನಲ್ಲ ಅಪ್ಪ, ಸಾಯ್ಲಿಲ್ಲಲ್ಲ, ಬದುಕಿದ್ದಾನಲ್ಲ. ಅವ ಬದುಕಿರುವಾಗ ನಾನೇನು ಮಾಡುವುದಕ್ಕೆ ಬರುವುದಿಲ್ಲ. ಈ ಲೋಕದಲ್ಲಿ ಯಾವ ಅಪ್ಪನಿಗೂ ಸಾವಿಲ್ಲ, ಯಾವ ಮಗನಿಗೂ ಸಾವಿಲ್ಲ. ನಿನ್ನೊಳಗಿರುವ ಕೃಷ್ಣನೇ ನನ್ನೊಳಗೂ ಇದ್ದಾನೆ. ಅವನು ಸ್ಥಾಯಿಯಾಗಿರುತ್ತಾನೆ. ಅವನು ಮೃತವಲ್ಲ, ಅಮೃತ ಮಗು. ಇದು ನನಗೆ ಅರ್ಥ ಆಗುವ ವಿಷಯವೇ ಅಲ್ಲ. ಅಲ್ಲ, ಸಾಮಾನ್ಯ ಸಾಧಾರಣ ಜೀರ್ಣ ಆಗುವ ಮನುಷ್ಯರಿಗೆ ಅರ್ಥ ಆಗುವ ಸಂಗತಿ ಅಲ್ಲ ಇದು. ನೋಡು, ನಮ್ಮ ಅಪ್ಪನಿಗೆ ಈ ಭಾಷೆ ಬರ್ತದ ನೋಡು. ನಿನಗೆ ಹೇಳ್ತೇನೆ, ಮಾಡ್ತೇನೆ. ದೇವಿನಿ ಪಾಲಿಸುವ ಪಾಲಿಸು ಎನ್ನ ದಯವಿರಿಸಿ ರಚಿಸು ಪಾಲಿಸು ದೇವ. ಕೃಷ್ಣ, ಭಗವಂತ, ನಮ್ಮವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ಆದರೆ ನನಗವರು ಯಾರು ಅಂತ ಗೊತ್ತಿದೆ. ಈ ಲೋಕವನ್ನೇ ನನ್ನ ಬಂಧುಗಳೆಂದು ತಿಳಿದ ಮೇಲೆ ಮನೆಯೆಂದೇನು, ಮಠವೆಂದೇನು, ಸಂಸಾರವೆಂದರೇನು, ಎಲ್ಲವೂ ನೀರ ಮೇಲಿನ ಗುಳ್ಳೆಯಲ್ಲವೇ. ಭಗವಂತ, ನನಗೊಮ್ಮೆ ದರ್ಶನ ಕೊಡಬಾರದು ಸ್ವಾಮಿ. ಕೃಷ್ಣ 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 ಕೃಷ್ಣ. ಮಗಳೇ ಚಿಂತಿಸಬೇಡ, ಅತ್ತಿಗೂ ಪೊರೆವಿನು ಗಾಢ. ಮರೆಯದಿರಮ್ಮಯ ಭಜನೆಯ ಉತ್ತರೋತ್ತರವಪ್ಪುದು ನಿನಗೆನುತ ಬರಸಿದರು. ಮಗಳೇ ಚಿಂತಿಸಬೇಡ, ಚಿಂತಿಸಬೇಡ.
ಮಾಡುವುದಕ್ಕಾಗಿ ಬದ್ಧವನಿದ್ದೇನೆ. ಧನ್ಯನಾದೆ. ಸದಾ ಕಾಲ ಅಂತರಂಗದಲ್ಲೂ ಬಹಿರಂಗದಲ್ಲೂ ಕೃಷ್ಣ 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 ಎಂದು ನನ್ನನ್ನೇ ನುಡಿಸುತ್ತಾ ಇದ್ದೀಯಲ್ಲ. ಅಹಿರ್ನಿಶಿಗಳ ಭೇದವಿಲ್ಲ ಎಂಬಂತೆ ನನ್ನನ್ನು ಭಜಿಸುತ್ತಾ ಇದ್ದೀಯ. ಇದೋ ಬಂದಿದ್ದೇನೆ. ನೀ ನಡೆಯುವ ದಾರಿಯದು ಧರ್ಮವೇ ಆಗುತ್ತದೆ. ನಾನಿದ್ದೇನೆ. ಸತ್ಸಂಗಗಳನ್ನು ಮಾಡುತ್ತಾ ಮುಂದೆ ಸಾಗಮ್ಮ. ಭಜನಾದಿ ಕೈಂಕರ್ಯಗಳಲ್ಲಿ ಮುನ್ನಡೆ. ನಾನಿದ್ದೇನಮ್ಮ, ನಾನಿದ್ದೇನೆ. ನೋಡಿ, ಆನಂದಿಸಿದ್ರಲ್ಲ? ಇಲ್ಲ, ಭಗವಂತನನ್ನು ನಾನು ಕಲ್ಪಿಸಿಕೊಂಡೆ, ಭಗವಂತನಿಗೆ ನಾನು ರೂಪವನ್ನು ಕೊಟ್ಟೆ, ನನ್ನ ಅಂತರ್ಯದಲ್ಲಿರುವ ಶಕ್ತಿಯನ್ನು ಹೊರಗೆ ತಂದೆ. ಕಣ್ಣುಗಳಲ್ಲಿ ಆನಂದಾಶ್ರು ಇಳಿತಾ ಇದೆ. ಭಗವಂತನ ಅಭಯ ಸಿಕ್ಕಿತಲ್ಲ, ಮಗಳೇ ನಾನು ತೊರೆಯುತ್ತೇನೆ ಅಂತ ಕರುಣೆಯ ಕವಚವನ್ನು ನನ್ನ ಮೇಲೆ ಬಿಟ್ಟಿದ್ದ. ಮತ್ತೆ ಯಾಕೆ ಅಣ್ಣನಿರಲಿ, ಅಮ್ಮನಿರಲಿ, ಅಪ್ಪನಿರಲಿ, ತಮ್ಮನಿರಲಿ, ಅಕ್ಕನಿರಲಿ, ಈ ಪ್ರಪಂಚವೆಲ್ಲವೂ ಕೂಡ ನನ್ನ ದೇವರನ್ನು ನನಗೆ ತೋರಿಸುತ್ತದೆ. ದೇವರ ಬಗ್ಗಾಗಿ ಭಕ್ತಿಯನ್ನು ಮಾಡುತ್ತಾರೆ. ಮನೆಯ ಕಡೆ ಕೃಷ್ಣ 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 ಒಂದು ಹೆಣ್ಣು ಮಗುವಾಗಿ ನಿನಗೆ ಅಷ್ಟು ಪ್ರಜ್ಞೆ ಇಲ್ಲವೇ? ನಾವು ಹೇಳಿ ಹೇಳಿ ಸಾಕಾಗಿ ಹೋಯಿತು. ಅಲ್ಲ, ಸುಭಗನ್ ಹೇಳುವಾಗ ನಮಗೆ ಕಂಡದ್ದು ಹೌದು, ಅವ ಸ್ವಲ್ಪ ಮುಂಗೋಪಿ ಅಂತ. ಅಲ್ಲ, ಅವ ಸರಿ ಇದ್ದಾನೆ. ಹೆಣ್ಣು ಮಕ್ಕಳು ಹೊರಗೆ ಹೋಗುವುದೇ ತಪ್ಪು. ಅದರಲ್ಲಿ ಬರೋದ ಹೊತ್ತು ನೋಡಿದೆ ನೀನು. ಅಮ್ಮ ಎಂತದ್ದು ಅಮ್ಮ? ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ. ಲೋಕದಲ್ಲಿ ಎಲ್ಲರನ್ನೂ ಕೂಡ ನಮ್ಮವರೆಂದು ತಿಳಿದಾಗ ಇವಳದು ಕೇಳಿ ಕೇಳಿ ನನಗೆ ಇದೇ ಸಾಕಾಗಿ ಹೋಯಿತು. ಸಮಯ ಉಂಟೆ ಅಮ್ಮ. ಎಂತದು ಸಮಯ? ಭಕ್ತ ವತ್ಸಲ್ಯಗೆ ಸಮಯ. ಆಧ್ಯಾತ್ಮಿಕವಾಗಿ ಮಾತಾಡುದು. ನಾವು ಸಮಯ ತಂದೆ ತಾಯಿಯ ಜೊತೆಗೆ ಮಾತಾಡುವುದಿಲ್ವಾ? ಎಲ್ಲಿಯಾದ್ರೂ ಉಂಟಾ? ಮಕ್ಕಳಾದವರಿಗೆ ತಂದೆ ತಾಯಿಗಳಿಗೆ ಬುದ್ಧಿ ಹೇಳುವಂತಹ ಮಾತು ಇವಳಲ್ಲಿ ಎಂತದು? ಬುದ್ಧಿ ಮಾತಲ್ಲ, ಮತ್ತೆಂತದ್ದು? ಈ ಲೋಕವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ತಡವಾಗುತ್ತದೆ. ಯಾವ್ದು ಅರ್ಥ? ಸ್ವಲ್ಪ ಕಾಲಾವಕಾಶ ಬೇಕು. ಆದದ್ದರಿಂದ ನನಗೂ ಸಮಯವಿಲ್ಲ, ಭಗವಂತನಿಗೂ ಸಮಯವಿಲ್ಲ. ನಾನು ಮನೆ ಕೆಲಸ ಎಲ್ಲ ಮಾಡ್ತೇನಲ್ಲ, ಶ್ರದ್ಧೆಯಿಂದ ಮಾಡ್ತೇನೆ, ಭಕ್ತಿಯಿಂದ ಮಾಡ್ತೇನೆ, ಗೋವುಗಳ ಚಾಕರಿ ಮಾಡ್ತೇನೆ, ಗೋವುಗಳಿಗೆ ಆಹಾರ ಕೊಡುತ್ತೇನೆ, ಗೋಗ್ರಾಸ ಕೊಡುತ್ತೇನೆ. ಅದರ ಅರ್ಥ ನೀವು ಮಧ್ಯರಾತ್ರಿಯಲ್ಲಿ ಬರಬೇಕಾಗಿಲ್ವಲ್ಲ? ಇದು ಮಧ್ಯರಾತ್ರಿ. ಭಗವಂತ ಹುಟ್ಟಿದ್ದು ಮಧ್ಯರಾತ್ರಿಯಲ್ಲೂ. ದೇವ್ರೆ, ಗೋಕುಲಾಷ್ಟಮಿಯ ದಿವಸ ರೋಹಿಣಿ ನಕ್ಷತ್ರದಲ್ಲಿ ನಮ್ಮ ದೇವರು ಈ ದರೆಗಿಳಿದಿದ್ದಾನೆ. ನೀವು ಯಾಕಮ್ಮ ಸಿಟ್ಟು ಮಾಡಿಕೊಡ್ತೀವಿ? ಮನೆ ಕೆಲಸ ನಾನು ಮಾಡ್ತೇನೆ. ಒಬ್ಬ ತಾಯಿಯಾಗಿ ನನಗೆ ಜನ್ಮ ಕೊಟ್ಟು ನನ್ನನ್ನು ಸಾಕ್ತಾ ಇದ್ದೀನಿ. ಅಪ್ಪ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ. ಅವರವರ ಕರ್ತವ್ಯವನ್ನು, ಧರ್ಮದ ಬಗ್ಗೆ ನನಗೆ ಯಾವುದು ಬೋಧನೆ ಬೇಡ. ಧರ್ಮ ಅಲ್ಲ, ಕರ್ತವ್ಯದ ಬಗ್ಗೆಯೂ ಬೋಧನೆ. ಅವರವರ ಕರ್ತವ್ಯವನ್ನು ನೆರವೇರಿಸಿದರೆ ಕರ್ತಾರನಿಗೆ ಸಂತೋಷ. ನೋಡಿ, ನಿಮ್ಮ ಸಲುಗೆ ಹೆಚ್ಚಾಯ್ತು, ನೀವು ಕೊಟ್ಟ ಸಲುಗೆ ಹೆಚ್ಚಾಯ್ತು. ಹಾಗಾಗಿ ಹೀಗೆ ಮಾತಾಡಿದವಳೆಲ್ಲ. ನಾನು ಒಳಗಿನ ಕೆಲಸಗಳನ್ನು ಮಾಡಲು. ಯಾರು? ನೀನು ಒಳಗೆ ಹೋದ್ರೆ ಜಾಗೃತಿ. ನೀನು ಇನ್ನು ಒಳಗೆ ಎಂತದ್ದು ಮಾತ್ರ ಎಲ್ಲ ತೊಳಿ ಬೇಡ ಬೇಡ, ನೀನು ಮಾಡಿದ್ರೆ ಸಾಕು. ನೆಲ ಎಲ್ಲ ಸ್ವಚ್ಛ ಮಾಡ್ತೇನೆ. ನಮ್ಮ ಮಾತನ್ನೇ ನೀನು ಕೇಳಿದ್ರೆ ನನ್ನ ದೇವರು ಹೇಳಿದ್ದಾನೆ, ದೇವರು ಬೇರೆ ಇಲ್ಲ, ಸ್ವಚ್ಛತೆಯೇ ದೇವರು. ದೇವರನ್ನು ಬಿಟ್ಟರೆ ನಮಗೆ ಕಾಣುವುದು ಸ್ವಚ್ಛವಾದ ಮನಸ್ಸು, ಸ್ವಚ್ಛವಾದ ಪರಿಸರ, ಸ್ವಚ್ಛವಾದ ಗಾಳಿ, ಶುದ್ಧಿಯ ನೀರು, ಗಂಗಾಜಲ. ಇದನ್ನೆಲ್ಲ ಚೆನ್ನಾಗಿಟ್ಟುಕೊಳ್ಬೇಕು ಅಂತ ಏನು ಸ್ವಚ್ಛವಾಗಿ ಇಟ್ಟುಕೊಳ್ತೀಯ ನೀನು. ಆದರೆ ಅಲ್ಲಿ ಮರಳಿನ ರಾಶಿಯಲ್ಲಿ ಮಲಗುವುದು ಅದು ಭಗವಂತನ ಸಾನ್ನಿಧ್ಯ.
ದೇವರು ಕಾರಣ ಸಿಗುತ್ತಾನೆ. ನಾನು ಒಳಗಿದ್ದುಕೊಳ್ತೇನೆ. ಯಾರು ಇವಳು ಜನ್ಮದಲ್ಲಿ ಸರಿಯಾಗಿ ಸರಿಯಾಗುದಿಲ್ಲ. ಹಾಗಾದ್ರೆ ಏನೇ ಆಗಿ ಈಗ ಒಳಗಿದ್ದಳಲ್ಲ ಅವಳು. ನೋಡು ಮತ್ತೆ ಏನಾಯ್ತು ನೋಡುವ. ಯಾಕಪ್ಪ ಹೀಗಾಗ್ತಾ ಉಂಟು ನನಗೆ ಅರ್ಥ ಆಗುವುದಿಲ್ಲ. ಅವಳೊಬ್ಬಳು ನಮ್ಮ ಮನೆತನದ ಮಾನವೇ ಕಳೀತಾಳ. ನಿನಗಂತಲ್ಲ ನಮಗೂ ಅರ್ಥ ಆಗುದಿಲ್ಲ. ಅಲ್ಲ, ಈಗ ಪರಿಹಾರವಾದರೂ ಹೇಳಬಾರ್ದೆ? ಅಲ್ಲ, ಪರಿಹಾರ ಅಂತಲ್ಲ, ಊರಲ್ಲೆಲ್ಲ ಹೇಳ್ತಾರೆ ಅಪ್ಪ ಸರಿ ಇಲ್ಲದೆ ಇದ್ದದ್ದರಿಂದ ಮಕ್ಕಳು ಹೀಗಾಗುವುದು ಅಂತ. ಯಾರಿಗೆ ಹೇಳ್ತಾ ಇದೆಯಾ ನೀನು? ಈಗ ಬೀಜ ಸರಿ ಇದ್ರಲ್ವ ವೃಕ್ಷ ಸರಿಯಾಗುವುದು. ಈಗ ನೀನು ನಮ್ಮನ್ನು ತಪ್ಪು ಅಂದ್ರೆ ನಿನಗೆ ಹೇಳುದು ತಪ್ಪು ಅಂತ ಹೇಳುದಲ್ಲ, ಲೋಕದಲ್ಲಿ ಎಲ್ಲರೂ ಹೇಳ್ತಾರೆ ಏನು? ಹುಟ್ಟಿನ ಮೂಲವೇ ಸರಿ ಇಲ್ಲ, ಜನ್ಮಸ್ಥಾನವೇ ಸರಿ ಇಲ್ಲ, ಆದದ್ದರಿಂದ ಹೀಗಾದದ್ದು ಅಂತ ನಾವು ಒಪ್ಪಿಕೊಳ್ಳುವುದಿಲ್ಲ. ಯಾಕಂದ್ರೆ ಈಗ ನಮಗೆಲ್ಲ ಸರಿ ಇಲ್ವಾ? ಹೇಳುವರು ಹೇಳ್ತಾರೆ ಅವರ ಬಗ್ಗೆ. 8 ಮಂದಿ ಮಕ್ಕಳಲ್ಲಿ ಅವಳೊಬ್ಬಳೇ ಹೀಗಾದ್ದಲ್ವಾ? ನೀವೆಲ್ಲ ಸರಿ ಇಲ್ವಾ? ನಾವೆಲ್ಲ ಸರಿ ಇಲ್ವಾ? ಸಂಸ್ಕಾರ ನಾವು ಹೇಳಿಕೊಂಡು ಹಾಗಾದ್ರೆ ಪಿತೃಸ್ಥಾನ ಮಾತೃಸ್ಥಾನ ಸರಿ ಇಲ್ಲ ಅಂತ ವಾದ ಮಾಡುವುದಕ್ಕೆ ಬರುವುದಿಲ್ಲ. ಹಾಗಾದ್ರೆ ಇದು ಹುಟ್ಟಿದ ಗಳಿಗೆಯೇ ಸರಿ ಇಲ್ವಾ? ನಮಗೆಲ್ಲ ಒಂದು ಹಾಳು ಹೆಸರು ತರುವುದಕ್ಕಾಗಿಯೇ ಹುಟ್ಟಿದ್ದ. ಯಾಕೆ ಹೀಗೆ ಮಾಡ್ತಾಳು? ಅಪ್ಪಯ್ಯ, ನೀವೊಂದು ಕೆಲಸ ಮಾಡಿ, ಏನು? ಅವಳನ್ನು ಕರೆದು ಒಂದು ಮದುವೆಗೊಪ್ಪಿಸಿ ಒಂದು ಗಂಡು ಹುಡುಗನ ಕೈಯಲ್ಲಿ ಕೊಟ್ಟು ಬಿಡುವ. ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅಲ್ವಾ? ಮದುವೆಯಾದ ಮೇಲೆ ಗಂಡ ನೋಡಿಕೊಳ್ತಾನೆ. ಒಂದು ಜವಾಬ್ದಾರಿ ಬರಬಹುದು. ಒಂದು ವೇಳೆ ಇವಳು ಏನಾದ್ರೂ ಬೇಡಗಟ್ಟೆ ಮಾಡಿದಳು ಅಂತಾದ್ರೆ ಅವನಿಗೆ ಹೆಸರು ಬರ್ತದೆ ವಿನಃ ನಮಗಲ್ಲ. ನಮ್ಮ ಹೊಣೆಗಾರಿಕೆ ಒಂದನ್ನು ನಾವು ಕಳೆದುಕೊಂಡ್ರೆ ನಮಗಿನ್ನು ಅಪವಾದದ ಸುಳಿ ಇಲ್ಲ. ಹಾಗಾಗಿ ಮದುವೆ ಬಗ್ಗೆ ನಾ ಪ್ರಸ್ತಾಪ ಮಾಡುವುದಿಲ್ಲ. ನೀವು ಕರೆದು ಅವಳಲ್ಲಿ ಅನುನಯದಿಂದ ಮಾತಾಡಿಸಿ, ಕೆಲವು ಸಲ ಜೋರು ಮಾಡಿದ್ರೆ ಒಪ್ಪದೇ ಇರುವ ಮಕ್ಕಳಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿದ್ರೆ ಕೇಳುವ ಬುದ್ಧಿ ಇರ್ತದೆ. ಕೆಲವು ಕೆಪ್ಪರಿಗಿರ್ತದೆ, ಜೋರು ಮಾತಾಡಿದ್ರೆ ಕೇಳುವುದೇ ಇಲ್ಲ, ಮೆಲ್ಲ ಮಾತಾಡಿದ್ರೆ ಪಕ್ಕ ಕೇಳ್ತದೆ. ಅದು ಹುಟ್ಟಿನ ವಿಚಾರವಿದ್ರೆ ಮತ್ತೆ ಸರಿಯಾಗಿ ಹೌದಲ್ಲ? ನೀವು ಹಾಗೆ ಏನಾದ್ರೂ ಒಂದು ಉಪಾಯ ಹುಡುಕಿಯಪ್ಪ, ಬೇರೆ ದಾರಿ ನನಗೆ ಕಾಣುವುದಿಲ್ಲ. ಕೈ ಎತ್ತಿದ್ರೆ ಮನೆಯ ಹೆಣ್ಮಕ್ಕಳಿಗೆ ಹೊಡೆದ್ರು ಗಂಡಸರು ಅಂತಾಗ್ತದೆ. ಹಾಗಾಗಿ ನೀವು ಕರೀರಿ. ಆಗುದ? ನೀವು ಕರೀರಿ. ಬಾರಮ್ಮ ಮುದ್ದು ಮಗಳೇ, ಬಿಡು ಬಿಡು ನೀ ಜೀವನರಗಳೇ ಮಗಳೇ. ಮುದ್ದು ಮಗಳೇ ಮಗಳೇ ಕಂದ. ಏನಮ್ಮ ಹೀಗೆ ಬರಮ್ಮ, ಆಹಾ, ನಿನ್ನನ್ನು ಕಂಡು ಮನಸ್ಸಿಗೆ ನೀವು ಇಷ್ಟು ಪ್ರೀತಿಯಿಂದ ಮಾತನಾಡುವಾಗ ನನಗೆ ಭಯ. ಯಾಕೆ ಭಯ? ಇರಲಿ, ಈ ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ನಾನು ಭಗವಂತನನ್ನು ಕೇಳಿದೆ. ಓಯ್ ಅಲ್ಲ, ಪ್ರೀತಿಯಿಂದ ಮಾತಾಡಬಾರ್ದೇನೆ ನಮ್ಮ ಮಗಳ ಹತ್ರ? ಪ್ರೀತಿಯಿಂದಲೇ ಜಗತ್ತನ್ನು ಗೆಲ್ಲಬಹುದು. ದ್ವೇಷವನ್ನೇ ಹುಟ್ಟು ಹಾಕ್ತದೆ. ನೀನು ಸರಿಯಾಗಿ ಅರುಹಿದೆ.
ಮಗಳೇ ಓ. ಸುಧಾಮಣಿ, ಈಗ ನಾವೊಂದು ವಿಷಯಕ್ಕೆ ಬರೋಣ. ಏನು? ಒಂದು ಸ್ತ್ರೀಗೆ ಹ. ಬಾಲ್ಯದಲ್ಲಿ ಯಾರ ಅಧೀನಳು? ಪಿತನ ಆಧಾರ. ಪಿತನ ಅಧೀನ. ಯೌವನಕ್ಕೆ ಬಂದಾಗ ನನಗೆ ಗೊತ್ತಿಲ್ಲ. ಯೌವನ ಗೊತ್ತಿರ್ಬೇಕು. ಗೊತ್ತಿರ್ಬೇಕಾಗಿ. ಗಂಡನ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ಹ. ಈಗ ನೀನು ಹ. ಈಗ ಬಾಲ್ಯಗಳಲ್ಲಿ ಯೌವನಕ್ಕೆ ಬಂದಿದ್ದಿ. ಹೌದು. ಈ ಹೊತ್ತಿನಲ್ಲಿ ಹೆಣ್ಣು ಮಕ್ಕಳಿಗೆ ಏನಾಗಬೇಕು? ಗೊತ್ತಿಲ್ಲ. ಒಳ್ಳೆಯ ಬಟ್ಟೆ ಬರೆ ಆಗ್ಬೇಕು. ಅಷ್ಟಿದ್ರೆ ಸಾಕ? ಮತ್ತೆ ಅಷ್ಟು ಸಾಕಾಗುದಿಲ್ಲ. ಹ. ಮದುವೆ ಎನ್ನುವಂತಹ ಸಂಸ್ಕಾರ ಆಗಬೇಕು. ಅದರಿಂದಾಗಿ ನಮ್ಮ ವಂಶ ಬೆಳಗುವುದಕ್ಕುಂಟು, ಮತ್ತೆ ಆಮೇಲೆ ನಿನ್ನ ಜೀವನ ಉದ್ಧಾರ ಆಗುವುದಕ್ಕುಂಟು. ಅಮ್ಮ, ಓ, ನನಗೆ ಮದುವೆ ಆಗಿದೆ ಅಲ್ಲ? ಮದುವೆ ಹ. ನಮ್ಮ ಅಲ್ಲ ಪುತ್ತಿನ ಅಲ್ಲ ಅಲ್ಲ ಅಲ್ಲ, ಒಂದು ನಾನು ಕೇಳಿದ್ದೇನೆ. ಏನು? ಮನೆಯಲ್ಲಿದ್ದ ಪಾತ್ರೆ ಪಗಡೆಗಳನ್ನೆಲ್ಲ ಇವರು ದಾನ ಮಾಡಿ ನಮ್ಮೆತ್ತ ಕೇಳದೆ ಕೊಟ್ಟಿದ್ದವು. ಹಾಗಿರುವಾಗ ಇವಳು ಇವತ್ತು ಮದುವೆ ಆಗಿದ್ದೇನೆ ಅಂತ ಹೇಳುವುದಾದ್ರೆ ಹಾಗಲ್ಲ. ನಾನೊಲ್ಲೆ ನನ್ನೊಲವಿನ ಮಾತೆ ನಾ ಭಗವಂತೆಗೆ ಕೊಟ್ಟಿಗೆ ಮೊದಲೇ ಮಾತೆ ಎನ್ನ ಹರಡ ಇಹುದಲ್ಲಿ ನೀ ಬಿಡು ಎಲ್ಲಯ ಜೀವಿತದ ಚಿಂತೆಗಿರಲಿ ಮಾತೆ ನಾನೊಲ್ಲೆ ನಾವು ಹೇಳಿದ ಹಾಗೆ ಮದುವೆಗೆ ಒಪ್ಪಲೇಬೇಕು ಎಂಬ ಆಗ್ರಹ ನೀವು ಮಾಡ್ತಾ ಇದ್ದೀರಿ. ಅಮ್ಮ, ಏನು? ಈ ಜೀವನದಲ್ಲಿ ಯಾರು ಯಾರ ಮೇಲೂ ಆಗ್ರಹ ಮಾಡುವ ಹಾಗಿಲ್ಲ. ಪ್ರತಿಯೊಬ್ಬನಿಗೂ ತಾನು ನಂಬಿದ ಸತ್ಯವನ್ನು ನಂಬಿ ಅದರ ಆಧಾರದ ಮೇಲೆ ಬದುಕುವಂತ ಸ್ವಾತಂತ್ರ್ಯ ಭಗವಂತ ಕೊಟ್ಟಿದ್ದ. ತಂದೆ ತಾಯಿ ಆದರೂ ಮಕ್ಕಳಿಗೆ ಬುದ್ಧಿ ಹೇಳಬಹುದು. ಹೌದು. ನಿನಗೆ ನಾವು ಬೇಡದೇನು ಹೇಳಿದಲ್ಲ, ನಾವು ಪ್ರಾಯಕ್ಕೆ ಬಂದಂತಹ ಮಕ್ಕಳಿಗೆ ಮದುವೆ ಆಗಬೇಕು, ಇದು ಲಕ್ಷಣವೇ ಹೌದು. ಒಪ್ಪುತ್ತೇರಮ್ಮ. ಬದುಕಿನಲ್ಲಿ ಮದುವೆ ಎನ್ನುವುದು ಒಂದು ಘಟ್ಟ, ಹೌದು. ಮಕ್ಕಳನ್ನು ಪಡೆಯುವುದು ಮತ್ತೊಂದು ಘಟ್ಟ. ಕೊನೆಗೆ ಅವರನ್ನು ಬೆಳೆಸುವುದು, ತಮ್ಮ ಜೀವಿತವನ್ನು ಅಂತ್ಯ ಮಾಡುವುದು, ಅಂದರೆ ಭಗವಂತನ ಪಾದವನ್ನು ಸೇರುವುದು. ಕೃಷ್ಣನ ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಸಾಲೋಕ್ಯ, ಈ ನಾಲ್ಕು ಎಲ್ಲರೂ ಬಯಸುತ್ತಾರೆ. ಕೃಷ್ಣನಂತೆಯೇ ಆಗಬೇಕು ಸಾರೂಪ್ಯ, ಕೃಷ್ಣನಂತೆಯೇ ನಾನು ಕಾಣಿಸಿಕೊಳ್ಳಬೇಕು, ಲೋಕವನ್ನು ಸೇರಿಕೊಳ್ಳಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಅವನ ಸಾಮೀಪ್ಯವನ್ನು ಬಯಸುತ್ತಾರೆ. ಕೃಷ್ಣನಂತೆ ಆಗಬೇಕು, ತಾವು ಇರಬೇಕು ಅಂತ ಸಾರೂಪ್ಯವನ್ನು ಬಯಸುತ್ತಾರೆ. ಕೊನೆಗೊಂದಿದೆಯಲ್ಲಮ್ಮ, ಸಾಯುಜ್ಯ. ಸಾಯುಜ್ಯ ಅನ್ನುವಂಥದ್ದು ಜೀವನದ ಚರಮ ಲಕ್ಷ್ಯ, ಭಗವಂತನ ಪಾದವನ್ನು ಸೇರಿಕೊಳ್ಳುವಂಥದ್ದು. ಇನ್ನೊಂದು ಕೇಳಿದೆ ಮಾತು, ಏನು? ಅಪುತ್ರಸ್ಯ ಗತಿರ್ನಾಸ್ತಿ, ಸುತಹೀನರಿಗೆ ಯಾವ ಕಾಲಕ್ಕೂ ಸ್ವರ್ಗ ಎಂಬುದು ಪ್ರಾಪ್ತಿಯಾಗುವುದಿಲ್ಲ. ಇಲ್ಲಮ್ಮ. ಹಾಗಂತ ನಿನಗೆ ಸ್ವರ್ಗ ಸಿಗಬೇಕು, ನೀನು ಮದುವೆ ಆಗಬೇಕು, ಮಕ್ಕಳನ್ನು ಪಡೆಯಬೇಕು. ಹಾಗಲ್ಲ. ಏನು? ಅದೆಲ್ಲ ಓದುವುದಕ್ಕಾಗಿ ಚೆನ್ನಾಗಿ ಮನನ ಮಾಡಿಕೊಳ್ಳಿಕ್ಕೆ ಯೋಗ್ಯ, ಮತ್ತೊಬ್ಬರಿಗೆ ಹೇಳಬಹುದು. ಆದರೆ ನಾನು ಈಗಾಗಲೇ ನನ್ನ ಅಂತರ್ಯವನ್ನು, ನನ್ನ ಅಂತರಂಗವನ್ನು ಭಗವಂತನಿಗೆ ಅರ್ಪಿಸಿ ಆಗಿದೆ. ಪರೋಕ್ಷವಾಗಿ ಅವನೊಂದಿಗೆ ನಾನು ವಿವಾಹವನ್ನು ಹೊಂದಿದ್ದೇನೆ. ನನಗೆ ಗಂಡ ಯಾರು, ಲೋಕದಲ್ಲಿ ಮಕ್ಕಳು ಯಾರು, ಸಂಸಾರ ಏನು, ಹಿಂದೇನು ಮುಂದೇನು ಅಂತ ಕೇಳಿದ್ರೆ ಅಜರಾಮರವಾದಂತಹ ಬದುಕು. ಇದು ಒಳ್ಳೆ ಕಥೆ. ಅದು ಹೇಗೆ ಉಳಿಯುತ್ತದೆ ಅಂದರೆ ಭಗವಂತನ ಪಾದವನ್ನು ಸೇರಿಕೊಳ್ಳುವುದು. ನೀವು ನನ್ನ ಈ ಪ್ರವಾಹದೊಂದಿಗೆ ಹೆಜ್ಜೆ ಹಾಕಿದ್ರೆ ಖಂಡಿತ ನಿಮಗೂ ಲಾಭ ಇದೆ. ಆ ಮೂಲಕವಾಗಿ ಬದುಕನ್ನು ಸಾರ್ಥಕಗೊಳಿಸಬೇಕಮ್ಮ. ಒಂದು ವಿಚಾರ ನೆನಪಿಟ್ಟುಕೊಳ್ಳಿ, ಈ ಪ್ರಪಂಚದಲ್ಲಿ ಸಮಯ ಮತ್ತು ಪ್ರವಾಹ ಯಾರನ್ನೂ ಕಾಯುವುದಿಲ್ಲ. ಪ್ರವಾಹದೊಂದಿಗೆ ಸಾಗಬೇಕು, ಕಾಲದೊಂದಿಗೆ ಮಿಳಿತವಾಗಬೇಕು. ಆದದ್ದರಿಂದ ಭಗವಂತನ ಪ್ರವಾಹದಲ್ಲಿ ಸೇರಿಕೊಳ್ಳುವ ಅವಕಾಶ ನನಗೆ ಸಿಕ್ಕಿದೆ. ಅವನೊಂದಿಗೆ ಕಾಲಹರಣ ಮಾಡುವಂತ ಆ ಭಾಗ್ಯ ನಾನು ಪಡೆದಿದ್ದೇನೆ. ಇದು ನಿಮ್ಮಿಂದಾಗಿ ನಾನು ಪಡೆದುಕೊಂಡ ಯೋಗ ಮತ್ತು ಭಾಗ್ಯ. ಹರಸ್ಯಮ್ಮ, ನಿನಗೆ ಯಾವ ಗಳಿಗೆ ನನ್ನ ಜನ್ಮವನ್ನು ಕೊಟ್ಟಿದ್ದೇನೋ ಸಾರ್ಥಕವಾಯಿತು. ನನಗೆ ಮಕ್ಕಳು ಹುಟ್ಟಬೇಕು. ಯಾವ ಕಾಲಕ್ಕೆ ಹೆತ್ತವರ ಹೆಸರನ್ನು ಹಿಗ್ಗಿಸುವಂತಹ ಮಕ್ಕಳು ಹುಟ್ಟಬೇಕು. ನಿನ್ನಂತಹ ಮಕ್ಕಳು ಯಾವ ತಂದೆಗಳು ಹುಟ್ಟಬಾರದು. ಎಂತದು ಆಡಬಾರದು. ಕೆಲವೊಂದು ಕೆಟ್ಟ ಕಾಲದಲ್ಲಿ ನಾವು ಆಡಿದ ಮಾತು ನಮಗೆ ವಿಷವಾಗಿ ಪರಿಣಮಿಸಬಹುದು. ಹಾಗಾಗಿ ಆಡಬೇಕೆಂದರೆ ಮುಂದೆ ಹಿಂದೆ ನೋಡಬೇಕು. ಆಗಲಿ ನನ್ನ ಅಮ್ಮ ಆಡಿದ್ದಾರೆ ಅಂತ ಸಂತೋಷ ಇದೆ, ನೀವು ಚಿಂತಿಸಬೇಡಿ. ನೋಡಿ, ನನ್ನ ಮಾತುಗಳು ಕೇಳುವುದಿಲ್ಲ, ನೀವು ತಂದೆಯಾಗಿ ನೀವು ಹೇಳಿ ಆಗುವುದೇ. ಕನ್ಯಾಸೆರೆಯನ್ನು ಬಿಡಿಸಬೇಕಾದವರು ಹೆತ್ತವರು. ಸರಿ, ಅಂತಹ ಒಂದು ಅವಕಾಶಕ್ಕಾಗಿ ನಾವು ಕೆಲವು ವರ್ಷಗಳಿಂದ ಕಾಯ್ತಾ ಇದ್ದೇವೆ. ನಿನ್ನ ಅಕ್ಕನಿಗೆ ಮದುವೆ ಆಗಿದೆ, ಈಗ ಪ್ರಾಯ ಪ್ರಬುದ್ಧೆಯಾದವಳು. ಆದ ಕಾರಣ
ನಿನ್ನ ವಂಶವಲ್ಲರಿ ಮುಂದೆ ಬೆಳಿಬೇಕು, ಅವರ ಮತ್ತೆ ನಿಮ್ಮನ್ನು ನೋಡಿಕೊಳ್ಳಲು ಒಬ್ಬ ಗಂಡಸಿನ ಅವಶ್ಯಕತೆ ಇದೆ. ಅಡ್ಡಿ ಮಾತಾಡ್ತೇನೆ ಅಂತ ಬೇಸರಿಸಬೇಕು. ಅವರ ಸಂಸಾರ ಚೆನ್ನಾಗಿರ್ಲಿ, ಲೋಕದ ಸಂಸಾರವೇ ಚೆನ್ನಾಗಿರ್ಲಿ ಅಂತ ವಸುದೈವ ಕುಟುಂಬಕಂ ಎಂದು ಸಾರಿದಂತ ಭಗವಂತ ಹೇಳಿದ್ದಾನೆ. ನನ್ನನ್ನು ನನ್ನಷ್ಟಕ್ಕೆ ಬಿಡಿ. ಅಲ್ಲ, ಕೊನೆಯದಾಗಿ ಕೇಳ್ತೇನೆ, ಕಾಯೋ ಕರುಣದಿ ದುರ್ಗಾ, ಕಾಯೋ ಕರುಣದಿ ದುರ್ಗಾ, ಕಾಲು ದಣಿಯದು ನಾ ಬಗೆ ನಿನ್ನ ಬಳಿಗೆ, ಕರ ಪಿಡಿದೆಲ್ಲ ಕುಲ ಕೋಟೆಯ ಉತ್ತರಿಬುದು ದೇವಿ ದುರ್ಗಾ, ರಕ್ಷಿಸೋ ಪಾಲಿಸೋ ಜಯ 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 ಜಯ. ಕರುಣೆಯ ಮಹಾಪೂರವನ್ನು ಹರಿದು ಬರಬೇಕೆಂದಾದರೆ ಭಗವಂತನ ಕಡೆಗೆ ನೋಡಬೇಕು. ಇವರಿಗೆ ಅರಿತಿಲ್ಲ, ಅರಿವಾಗುವಂತ ಕಾಲ ಬರ್ತದೆ. ಅಲ್ಲಿವರೆಗೆ ನಾನು ಕಾಯಬೇಕು. ಆ ಕಾಯುವ ನನ್ನನ್ನು ಯಾರು ಕಾಯ್ತಾರೆ? ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ಕರುಣದಿ ಕಾಯೋ ದುರ್ಗ. ಅಮ್ಮ, ನಿನಗೆ ನಾವು ಬೇರೆ ಬೇರೆ ರೂಪವನ್ನು ಕೊಟ್ಟೆವು, ನಿನ್ನನ್ನು ಆರಾಧಿಸ್ತಾ ಬರ್ತಾ ಇದ್ದೇವೆ. ತಾಯೇ, ಇಂದು ನನಗೆ ನೀವು ದರ್ಶನ ಕೊಡುವಲ್ಲಿವರೆಗೆ ನಾನು ನನ್ನ ಭಜನೆಯನ್ನು ನಿಲ್ಲಿಸಲಾರೆ, ನಾನು ನನ್ನ ಪ್ರಾರ್ಥನೆಯನ್ನು ನಿಲ್ಲಿಸಲಾರೆ. ಅನ್ನಾಹಾರಗಳನ್ನು ಸೇವಿಸುವುದಿಲ್ಲ, ಎಲ್ಲವೂ ನನ್ನ ಪಾಲಿಗೆ ವರ್ಜ್ಯ. ಈ ಜಗತ್ತು ಶೂನ್ಯತ್ವಕ್ಕೆ ನಾನು ಬಂದಾಗಿದೆಯಮ್ಮ, ನನಗೆ ದರ್ಶನವನ್ನು ಕೊಡುತ್ತಾಯಿ. ಅಮ್ಮ ದೇವಿ, ಯಾ ದೇವಿ ದುಃಖಿಸಬೇಡ, ಅರ್ತಿಯೋ ನಿನ್ನ ಪೊರಿವಿನು ಗಾಢ, ಕಂದ ಮಗನೇ ದುಃಖಿಸಬೇಡ. ಮಗಳೇ ಸುಧಾಮಣಿ, ಅಮ್ಮ, ನಾನು ನಿನ್ನ ಶರಣೆ. ದುಃಖಿಸದಿರು ಕಂದ. ಇಲ್ಲ, ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಂಡಿದ್ದೀಯ ನೀನು. ಸರಿ. ಅನ್ನಹಾರಗಳನ್ನು ತ್ಯಜಿಸಿಕೊಂಡು ನಮ್ಮನ್ನೇ ಪ್ರಾರ್ಥಿಸುತ್ತಾ ಇದ್ದೀಯ. ನಿನ್ನ ಭಕ್ತಿಗೆ ಉಳಿದಿದ್ದೇವೆ. ನೀನು ಮಾಡುತ್ತಿರುವಂತಹ ಧರ್ಮ ಕಾರ್ಯಕ್ಕೆ ನಾವೇ ಪೂರಕವಾಗಿ ಇರುತ್ತೇವೆ ಎಂಬುದಾಗಿ ಅಭೇದ ವಚನ ನೀಡುತ್ತಾ ಇದ್ದೀಯ. ಆಗಲಮ್ಮ, ಜಗದ ಜನರ ಮತಿಯನ್ನು ತಿದ್ದುವ ಕಾರ್ಯವನ್ನು ನೀನು ಮಾಡಿದಿ ಅಂತಾದ್ರೆ ನಿಮ್ಮಗಳ ಸಾನ್ನಿಧ್ಯದಲ್ಲಿ ನಾನು ನನ್ನ ಉದ್ದೇಶಿತ ಕಾರ್ಯವನ್ನು ಮಾಡುತ್ತೇನೆ. ಅದಕ್ಕೆ ಆಶೀರ್ವಾದ ಇದೆ. ಶೋಷಿತರ ಕಣ್ಣೀರನ್ನು ಒರೆಸುವ ಕಾರ್ಯ, ಈ ಸಮಾಜಕ್ಕೆ ನಾನೇನು ಕೊಡಬೇಕು ಅನ್ನೋದನ್ನು ಸರಿಯಾಗಿ ಮಾರ್ಗದರ್ಶಿಸ್ತಾ ಕಾಲ ಕಾಲಕ್ಕೆ ನನ್ನನ್ನು ಕೊರೆಯಿರಿ, ನನ್ನನ್ನು ರಕ್ಷಿಸಿರಿ. ಮಗು ಭಗವಾನ್ ಹಾಗೆ ಆಗಲಿ ಮಗನೇ, ಒಳಿತಾಗಲಿ ನಿನಗೆ. ಏನನ್ನೆಲ್ಲ ಸಾಧಿಸಬೇಕು ಅಂತ ಯೋಚನೆ ಮಾಡಿದ್ನೋ, ನಾನಿಟ್ಟ ಹೆಜ್ಜೆ ದಿಟ್ಟವಾದದ್ದು, ನನ್ನ ನಡೆ ನೇರವಾದದ್ದು ಅಂತ ದೇವರುಗಳು ಅಸ್ತು ಎಂದರಲ್ಲ. ತಥಾಸ್ತು ಮಗಳೇ, ಮುಂದುವರಿ ಅಂತ ಹೇಳಿದ್ದಾನೆ. ಅನ್ಯರ ಮಾತೇನು, ಜಗದಲ್ಲಿ ದೂಷಿಪರು ಬಹಳಷ್ಟು ಸಿಗುತ್ತಾರೆ, ಆದರೆ ಶೋಷಿತರ ಹಿಂದೆ ಹೋಗುವವರು ಯಾರಿದ್ದಾರೆ? ನಾನೇ ಕಷ್ಟಪಡಬೇಕು. ಅದಕ್ಕಾಗಿ ಅವರಿವರನ್ನು ಸೇರಿಸಿ ನನ್ನದಾಗಿರುವಂತಹ ಭಕ್ತ ವೃಂದ ಹೆಚ್ಚಾಯಿತು. ಎಲ್ಲರೂ ಅಮ್ಮನನ್ನು ಒಲಿಸಿಕೊಂಡವರು ಕೃಷ್ಣನ ಭಕ್ತಿಯನ್ನು ಹಾಗೆ ನನ್ನ ಬಳಿಗೆ ಬಂದು ಕಾಲಬುಡದಲ್ಲಿ ಕುಳಿತು ಅಳುವುದಕ್ಕೆ ಪ್ರಾರಂಭ ಮಾಡಿದರು. ಅಳುವವರ ಕಣ್ಣೀರನ್ನು ಒರೆಸುವುದು ಯಾರು?
ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವವರು ಯಾರು ಎಂಬಿತ್ಯಾದಿ ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತಹ ಕಾಲಕ್ಕೆ ನಾನೇ ಹೆಜ್ಜೆ ಇಡಬೇಕು ಅಂತ ಯೋಚನೆ. ಅವರಿವರೆಲ್ಲ ಸೇರಿದ್ರು ಆಶ್ರಮವನ್ನು ಕಟ್ಟಿಕೊಂಡಿದ್ದೇವೆ. ಬರು ಹೋಗುವವರ ಸಂಖ್ಯೆ ಹೆಚ್ಚಾಗುತ್ತಾ ಇದೆ. ನಿತ್ಯ ಭಜನೆ, ನಿತ್ಯ ಸತ್ಸಂಗ, ಮನಸ್ಸಿಗೆ ಆನಂದ, ಆನಂದ, ಪರಮಾನಂದ. ಕೃಷ್ಣ ಕೃಷ್ಣ ಅದಕ್ಕೆ ಪ್ರತಿಯಾಗಿ ಬೇರೆ ಬೇರೆ ವಿಷಯಗಳನ್ನು ಮಾಡುತ್ತಾ ಹೋಗುವಾಗ ನಮ್ಮ ಮೂಗು ಕೊಯ್ದು ನಮಗೆ ಕನ್ನಡಿ ತೋರಿಸಿದ ಹಾಗಾಗ್ತದೆ. ಆ ಸುಧಾಮಣಿಯಲ್ಲಿ ನಾನು ಎಷ್ಟು ಸಲ ಹೇಳಿದರು, ಅವಳು ಒಂದೊಂದು ವಿಭಾಗದಲ್ಲಿ ಒಂದೊಂದು ವಿಧಾನದಿಂದ ನಮಗೆ ಪ್ರತಿಯಾಟು ಕೊಡುವ ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾಳೆ. ಮೊದಲು ಮನೆಯ ಸುತ್ತ ಸಮೀಪ ಆಯಿತು. ಮನೆಯಿಂದ ತಂದೆ ತಾಯಿಗಳು ಬಿಟ್ಟ ಮೇಲೆ ನಾವು ಯಾರು ಅವಳನ್ನು ಹತ್ತಿರ ತಕ್ಕೊಳ್ಳದೇ ಇರುವಾಗ ಪ್ರತ್ಯೇಕವಾಗಿ ಒಂದು ಭವನವೋ ಮನೆಯೋ ಆಶ್ರಮವೋ ಎಂಥದ್ದೋ ಕಟ್ಟಿಕೊಂಡು ಅಲ್ಲಿ ಅವರದ್ದೇ ಆದಂತಹ ಒಂದು ಯಾವುದೋ ಒಂದು ಚಟುವಟಿಕೆಯಲ್ಲಿ ತೊಡಗಿದ್ದಾಳೆ. ಅವಳನ್ನು ಅನುಸರಿಸುವಂತಹ ಅನುಯಾಯಿಗಳು ಬಹಳಷ್ಟು ಮಂದಿಗಳು. ಹೀಗೆ ಹೋದ್ರೆ ನಮಗೆ ಅಸ್ತಿತ್ವವೇ ಇಲ್ಲ ಅಂತ ಆಗ್ತದೆ ಅಂತ. ಹಾಗಾಗಿ ಅದನ್ನೆಲ್ಲ ಒಂದು ಬಲವಂತಿಕೆಯಿಂದಲಾದರೂ ಇಲ್ಲವಾಗಿಸಬೇಕು. ಪೇಟಿಗೆ ಹೆದರದೇ ಇರುವುದು ಯಾವುದೂ ಇಲ್ಲ. ಸ್ವಲ್ಪ ಬಿಸಿಯಾಗಬೇಕು. ನನ್ನ ಬಂಟರಿದ್ದಾರಲ್ಲ, ಒಬ್ಬ ಅರಸನ್ನು ಮತ್ತೊಬ್ಬ ಶರವರನ್ನು ಅಲ್ಲಿ ನೋಡೋಣ. ನಮ್ಮಪ್ಪನಿಗೂ ಬಹಳ ಹೆಸರಿದೆ. ಆ ಹೆಸರಿನ ನಂತರ ಬರಬೇಕಾದಂತಹ ಹೆಸರು ನಮ್ಮದು. ಶುಭಗನಾದ ನಾನು ಶುಭಗನ್ ಎನ್ನುವಂತಹ ಹೆಸರಿಂದಲೇ ಉಳಿದರೆ ಸಾಕು. ಸೌಭಾಗ್ಯವಂತನಾಗಿ ಬಾಳಬೇಕೋ ಬೇಡ, ಬದುಕಬೇಕೋ ಬೇಡವೋ, ಅದಕ್ಕೆ ಅಂತರಾಯವಾಗಿ ಯಾವುದೋ ಒಂದು ಶಕ್ತಿ ತಲೆ ಎತ್ತುತ್ತದೆ ಅಂತಾದ್ರೆ ಅದನ್ನು ಮಟ್ಟ ಹಾಕಬೇಕಾದದ್ದು ನನಗೆ ಕರ್ತವ್ಯ. ಅದರಲ್ಲಿ ಬೇರೆ ಎದ್ದು ಅಲ್ಲ,
ನನ್ನಮ್ಮನ ಹೊಟ್ಟೆಯಲ್ಲೇ ಹುಟ್ಟಿ ನನಗಿಂತ ನಂತರ ಸ್ತನ್ಯಪಾನವನ್ನು ಮಾಡಿ ನನಗೆ ತಂಗಿಯ ಸ್ಥಾನದಲ್ಲಿರುವವಳು ಪ್ರತ್ಯೇಕವಾಗಿ ಒಂದು ಆಶ್ರಮವನ್ನು ಕಟ್ಟಿ ಬಹಳಷ್ಟು ಮಂದಿಗಳನ್ನು ತನ್ನಲ್ಲಿ ಆಕರ್ಷಿಸಿಕೊಂಡು ಇನ್ನೇನೋ ಅಪವಾದಗಳನ್ನು ಮಾಡ್ತಾ ಇದ್ದಾಳೆ ಎನ್ನುವಾಗ ನಮಗೆ ಸ್ವಲ್ಪ ಹೊಟ್ಟೆಯೊಳಗೆ ಹುಳಿ ಹಿಂಡಿದ ಹಾಗೆ ನಿಜಕ್ಕಾದ್ರೂ ಮತ್ಸರ ಆಗ್ತದೆ. ಹಾಗಾಗಿ ನಿಮ್ಮನ್ನು ಕರೆದಿದ್ದೆ. ಸಾಧ್ಯ ಆದ್ರೆ ಆಶ್ರಮವನ್ನು ಪುಡಿ ಮಾಡಿ ಅವಳಿಗೆ ಏನು ಮಾಡಬೇಡಿ, ಸ್ವಲ್ಪ ಹೆದರಿಸಿ. ಅಲ್ಲಿಗೆ ಬರುವವರಿದ್ದಾರಲ್ಲ ಅವರಿಗೆ ನಾಲ್ಕು ಬಾರಿಸಿ. ಯಾರು ನಾಳೆಯಿಂದ ಬಾರದೇ ಇತ್ತು ಆಶ್ರಮ ತನ್ನಷ್ಟಕ್ಕೆ ಬಾಗಿಲು ಹಾಕಬೇಕಾಗ್ತದೆ. ಮತ್ತೆ ಅವಳು ಇಲ್ಲಿ ಏನುಂಟು ಗಂಜಿ ಉಂಟು ಅಂತ ಹುಡುಕಿಕೊಂಡು ಇಲ್ಲಿಗೆ ಬರ್ತಾಳೆ. ಅಷ್ಟು ಮಾಡುವಲ್ಲಿ ನೀವೇನು ಮಾಡ್ತೀರ? ಹೌದಲ್ವೇ? ಅಣ್ಣನಾಗಿ ತನಗಿಂತ ಹೆಚ್ಚು ತಂಗಿ ಪ್ರಜ್ವಲಿಸತಾಳದ್ದಾದ್ರೆ ಅದನ್ನು ಕೇಳಬೇಕಾದ್ದು ನಿನ್ನ ಕರ್ತವ್ಯ. ಅದು ಸರಿದಾರಿಯಲ್ಲಿ ಹೋದ್ರೆ ಸರಿಯಪ್ಪ. ಇದು ನಾವು ಹೇಳಿದ್ದಕ್ಕೆ ಮಾರಕವಾಗಿ ವ್ಯತಿರಿಕ್ತವಾಗಿ ಅವಳು ಅವಳದ್ದೇ ಆದಂತಹ ಪಂಥವನ್ನು ಎತ್ತಿಕೊಂಡು ಹೋಗ್ತಾಳೆ ಅಂತಾದ್ರೆ ನಾವು ಮೊದಲು ಹುಟ್ಟಿದ್ದಕ್ಕೆ ಏನರ್ಥ ಉಂಟು? ಹೌದು, ಅದಕ್ಕೊಂದು ಅರ್ಥ ಬರಬೇಕಿದ್ರೆ ನೀ ಹೇಳಿದ ಹಾಗೆ ಆಶ್ರಮವನ್ನು ಪುಡಿಗಟ್ಟಬೇಕಲ್ವೇ? ಯಾರಿಗೂ ಗೊತ್ತಾಗದ ಹಾಗೆ ಆಶ್ರಮವನ್ನು ಸರ್ವನಾಶ ಮಾಡಿ ಬರ್ತೇವೆ. ನನಗೆ ನಿಮ್ಮ ಮೇಲೆ ವಿಶ್ವಾಸ ಉಂಟು. ಇಷ್ಟು ಸ್ವಲ್ಪ ಜಾಗದಲ್ಲಿ ಇಷ್ಟು ಹಾರ್ತೀರಿ ಅಂತಂದ್ರೆ ಜಾಗ ಇದ್ದಲ್ಲಿ ನೀವು ಎಷ್ಟು ಹಾರ್ತೀರಿ. ಅಲ್ಲ, ನಮಗೆ ಜಾಗ ಇದ್ರೆ ಅಷ್ಟೇ ಆಗುದು, ಅದು ವಿಷಯ ಬೇರೆ. ನೀವು ಹೋಗಿ ಸ್ವಲ್ಪ ಕೆಲಸ ಮಾಡಿ ಬನ್ನಿ. ಆಶ್ರಮಕ್ಕೆ ಹೋಗುದಾ? ಆಶ್ರಮಕ್ಕೆ ಹೋಗುದಂತೆ. ಆಶ್ರಮಕ್ಕೆ? ಹೌದೌದು. ಆಶ್ರಮಕ್ಕೆ ಹೋಗಿ ಏನು ಮಾಡ್ತೀರಾ? ಅಮ್ಮನಲ್ಲಿ ಹೇಳಿಕೊಳ್ತೇವೆ, ಅವರಲ್ಲಿಯೇ ಇರ್ತೇವೆ. ಅಲ್ಲಿ ಏನು ಸಿಗ್ತದೆ ನಿಮಗೆ? ಬೇಕಾದಷ್ಟು ಸಿಗ್ತದೆ. ಬೇಕಾದಷ್ಟು ನಾವು ಕೊಡ್ತೇವೆ. ಇಲ್ಲಿಂದ ಹಿಂದೆ ಹೋಗ್ತೀರಾ? ಇಲ್ಲ, ಹೋಗುದಿಲ್ಲ. ಮತ್ತೆ ಅಲ್ಲಿ ನೋಡಿ ಅಂತೆ, ಅಲ್ಲಿ ನೋಡಿ. ತಲೆ ಸರಿ ಉಂಟ ನಿನಗೆ ಪಾಪಿ? ಅವರೇನೋ ಬಂದ್ರು, ಓ ಅಲ್ಲಿ ನೋಡಿ ಅಂತ ಹೇಳಿದ ಕೂಡಲೇ ಅಲ್ಲಿ ನೋಡುವುದೇನ? ನಿನಗೆ ತಲೆ ಸರಿ ಇಲ್ಲ. ಯಾಕೆ? ಇಲ್ಲಿಂದ ಹೋಗಬೇಕು ಆಶ್ರಮಕ್ಕೆ. ಹೌದು. ಇಲ್ಲಿಂದ ಹೋದ್ರೆ ಆಗ್ತದ? ಆದ್ರೆ ಅವರು ನೋಡ್ಲಿಕ್ಕೆ ಹೇಳಿದ್ದಿಲ್ಲ. ಅವರು ಹಿಂದೆ ಹೋದದ್ದು. ಹೌದಾ? ಎಲ್ಲರೂ ಹೋಗಿ ಆಯ್ತು. ಅವರು ಹೋದದ್ದಲ್ವಾ? ಅಲ್ಲಿ ನಮ್ಮ ಒಡೆಯನ ಬೈಗಳು ತಿನ್ಲಿಕ್ಕೆ ಆಗ್ತಿಲ್ಲ ನಮಗೆ. ನಾನು ದಾರಿ ಸರಿ ಇಲ್ಲ. ನೀನ ಕಾರಣ ಇಲ್ಲ. ದಾರಿ ಸರಿ ಇಲ್ಲ ಅಂತ ಎನಿಸಿದ್ದು ನಾನು. ದಾರಿ ಸರಿ ಇಲ್ಲ, ನಿನ್ನ ತಲೆ ಸರಿ ಇಲ್ಲ. ನೀನು ಮಾತಾಡಿ ಬಿಟ್ಟದ್ದು ನೀನಲ್ವಾ? ಏನು? ನೀನು ಅವರಲ್ಲಿ ನೀನು ಅಲ್ಲಿ ನೋಡಿದ್ರಿಂದ ಅವರು ಹೋದದ್ದು. ಏನೋ ಒಳ ಒಪ್ಪಂದ ಮಾಡಿದೆ ನೀನು. ಯಾರು? ನಾನು. ನನಗೆ ನೀನು ಮಾಡಿದ್ದು ಏನು ಕಾರ್ಯದಿ ಬಂದಿರಣ್ಣ ಮಿಣ್ಣನೆ ಬಂದಿಗೆ ಕಾರ್ಯವರುಗಿಯೇತಕ್ಕೆ ನಿರ್ವಿಣ್ಣ ಕುಂದಿಗುದು ಮುಖದ ಬಣ್ಣ ನಾವೇರಿಸುವೆವು ಒದಗಿ ವರ್ಣ ವರ್ಣದ ಸುಣ್ಣ ಏನು ಕಾರ್ಯದಿ ಬಂದಿರಣ್ಣ. ಓ ನನ್ನ ಮಕ್ಕಳೇ, ಯಾರದು?
ನಿಮ್ಮನ್ನು ನೋಡಿದ್ರೆ ಕೈಯಲ್ಲಿ ಆಯುಧವನ್ನು ಹಿಡ್ಕೊಂಡು ಆ ಬಡವರ ಮೇಲೆ, ಕೈಲಾಗದವರ ಮೇಲೆ ವೀರರಾಗಿರುವ ನೀವು ನಿಮ್ಮ ಕ್ರೌರ್ಯವನ್ನು ತೋರಿಸುತ್ತಾ ಇದ್ದೀರಿ. ಯಾಕೆ ಏನು ಅಂತ ಗೊತ್ತಾಗಲಿಲ್ಲ. ಅವರು ಇವತ್ತಲ್ಲ ನಿತ್ಯವೂ ಇಲ್ಲಿಗೆ ಬರುವವರು. ಇಲ್ಲಿನ ಸೇವಾ ಕಾರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಭಗವತ್ ಸಾನ್ನಿಧ್ಯವನ್ನು ಕಾಣುವುದಕ್ಕೆ ಆಹಪಿಸುತ್ತಿರುವರು. ಅವರ ಹಾಪಹಾಪಿಸುವಿಕೆ ಅನುಸಾರವಾಗಿ ಆಶ್ರಮದ ದಾರಿ ಯಾವಾಗಲೂ ಮುಕ್ತವಾಗಿದೆ. ಬರುವಾಗಲೇ ನೋಡಿಲ್ವೇ ಎಷ್ಟೊಂದು ದಾರಿ ಇದೆ ಈ ಆಶ್ರಮವನ್ನು ತಲುಪಲು. ಆ ಕಡೆಯಿಂದ ಬಂದ್ರು ಇಲ್ಲಿಗೆ ಬರ್ತಾರೆ, ಈ ಕಡೆಯಿಂದ ಬಂದ್ರು ನನ್ನಲ್ಲಿಗೆ ತಲುಪುತ್ತದೆ. ಯಾವ ಕಡೆಗೆ ಹೋದ್ರು ನನ್ನಲ್ಲಿಗೆ ಬರುವ ದಾರಿ ಬೇರೆ, ಸೇರುವ ಉದ್ದೇಶ ಒಂದೇ, ನನ್ನನ್ನು ಕಾಣಬೇಕು. ಓ ನನ್ನ ಅಣ್ಣಂದಿರೇ, ನಿಮ್ಮ ಮೊಗದಲ್ಲಿ ಕಳೆಯೇ ಇಲ್ಲ, ಮುಗದ ಬಣ್ಣ ಅಳಿಸಿ ಹೋಗ್ತಾ ಇದೆ. ಹಾಗಾದ್ರೆ ಈ ಬಣ್ಣ ಅಳಿಸಬೇಕೆಂದಾದರೆ ನಿಮ್ಮಲ್ಲೂ ಕೃಷ್ಣವರ್ಣ ಇರಬೇಕು. ಅದೆಂದು ಅಳಿಸದ ಬಣ್ಣ, ಅಳುವ ಬಣ್ಣವು ಹೇಳ್ತೀರಾ? ಏನಾಯ್ತು? ಏನು ಈಗ ಕೇಳಬೇಕು ತಪ್ಪ ಮಲ್ಲಿ ಬದಲೇ ಅಮ್ಮ, ತಪ್ಪ ಮನ್ನಿ ಬುದಲೇ ಅಮ್ಮ, ಅಮೃತಾನಂದಮಯಿ ಗರಿದೆವು ತಾವಿ ಅಮೃತಾನಂದಮಯಿ ಅಮ್ಮ, ನಮ್ಮ ಕರತೂತ ಪೊರೆಯಮ್ಮ, ಅಪ್ಪನೇ ಪೂಜೆಲೆ ಅಮ್ಮ. ಕ್ರೌರ್ಯದಿಂದಲೇ ಮುಂದುವರಿದು ಬಂದವರು ನಾವು. ನಿಮ್ಮ ಆಶ್ರಮವನ್ನು ನಾಶ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ನಾವು ಬಂದವರು. ಸಣ್ಣ ಕೆಲಸಕ್ಕೆ ನಿಮ್ಮನ್ನು ನೇಮಿಸಿದ್ದೇವೆ ಹಾಗಂತ ಹೇಳಿ ನಾವಾಗಿಯೇ ಬಂದವರಲ್ಲ. ಮತ್ತೆ ನಮ್ಮ ಅಣ್ಣ ಈ ರೀತಿಯಾಗಿ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ನಮ್ಮನ್ನು ಕಳುಹಿಕೊಟ್ಟವರಿದ್ದಾರೆ. ಆದರೆ ಬಂದು ನಿಮ್ಮನ್ನು ಕಂಡದ್ದೇ ತಡ, ಏನು ಅಂತಲೇ ಗೊತ್ತಾಗುವುದಿಲ್ಲ. ಭಕ್ತಿಭಾವ ಮೂಡುತ್ತಾ ಉಂಟು. ಮಹಾತ್ಮರ ನಡೆಯೇ ಹೀಗೆ. ಮಹಾತ್ಮರನ್ನು ಕಾಣುವಾಗ ಆತ್ಮಾನಂದವಾಗುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಅಮ್ಮ, ಕೆಲವೊಮ್ಮೆ ಸಹವಾಸ ದೋಷದಿಂದ ಕೆಡುವುದು ಹಾಗೆ ಮಾತಿಲ್ವ ಹೇಳಿ? ಎಲ್ಲ ಬಣ್ಣ ಮಸಿ ನುಂಗಿತು. ಇಲ್ಲಿಯವರೆಗೆ ನಿಮ್ಮ ಅಣ್ಣನೊಂದಿಗೆ ಇದ್ದವರು ನಾವು. ಹಾಗೆಯೇ ಅವನ ಕ್ರೌರ್ಯದಿಂದಲೇ ಮುನ್ನಡೆಯುತ್ತಾ ಇದ್ದೆವು. ಆದರೆ ಈ ಕಾಲದಲ್ಲಿ ಕ್ರೌರ್ಯವೆಲ್ಲವೂ ಅಳಿಸಿ ಹೋಯಿತು ತಾಯಿ. ಏನಿದ್ರು ನಿನಗೆ ಶರಣಾಗತರಾಗಿ ಬಂದಿದ್ದೇವೆ, ನೀವೇ ಪೊರೆಯಬೇಕಮ್ಮ. ಮಕ್ಕಳೇ, ಕೈಯಲ್ಲಿರುವ ಆಯುಧವನ್ನು ಬಿಡಿ. ಖಂಡಿತ. ಕೈಯ ಆಯುಧವಾಗಲಿ ಮಾತಿನ ಆಯುಧವಾಗಲಿ ಜಗತ್ತನ್ನು ಹಿಂಸೆಗೆ ತಳ್ಳುತ್ತದೆ. ಸರಿ, ನೀವಿಲ್ಲಿನ ಪರಿಸರವನ್ನು ನೋಡಿ ಇಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ ಬದುಕುತ್ತೀರಿ ಅಂತಾದ್ರೆ ಇಲ್ಲಿ ಬೇಕಾದಷ್ಟು ಸ್ವಾಮಿ ಕಾರ್ಯ ಇದೆ. ಯಾವಾತನು ಸ್ವಾಮಿ ಕಾರ್ಯವನ್ನು ತನ್ನ ಸ್ವಕಾರ್ಯ ಎಂದು ತಿಳಿದು ಬದುಕುತ್ತಾನೋ ಅವನಿಗೆ ನೇರವಾಗಿ ಅಂತರಂಗ ಬಹಿರಂಗವನ್ನು ಪ್ರದರ್ಶನ ಮಾಡುವಂತ ಅವಕಾಶ ಇರುತ್ತದೆ. ಭಗವಂತನ ಸೇವೆಯನ್ನು ಮಾಡುವರೆ ಒಂದು ಗುಟ್ಟಿದೆ, ಹೀಗೆ ಬನ್ನಿ ಕಿವಿಯಲ್ಲಿ ಹೇಳ್ತಾರೆ. ಆಶ್ರಮದಲ್ಲಿ ಸೇವೆಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕಮ್ಮ. ಸದಾ ನಿಮ್ಮ ಸೇವೆ ದೇವರಿಗೆ ಬೇಕಾಗಿದೆ. ಧನ್ಯನಾದೆ, ಧನ್ಯನಾದೆ. ಜಯ 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 ಜಯ.
ಬೀಜ ಎಲ್ಲವಲ್ಲ ಎಂಬ ಒಂದು ಉದ್ದೇಶದಲ್ಲಿ ನಾವು ಇಷ್ಟರ ತನಕ ಎಲ್ಲ ಪ್ರಯತ್ನಗಳನ್ನು ಮಾಡಿದಾಯ್ತು. ಆದರೆ ಈಗ ನಮಗೆ ಅನುಭವ ವೇದ್ಯವಾಗ್ತದೆ. ಯಾಕೆ? ನೀನು ನಮ್ಮ ಮಗಳಲ್ಲ, ನೀವು ಲೋಕದ ಮಗಳು. ಹಾಗಾಗಿ ನೋಡು, ಇವಳು ನಿನ್ನ ಅಮ್ಮ ಅಲ್ವೇನೆ? ಹಾಗಾದರೆ ಈಗ ನೀನು ನಮ್ಮಮ್ಮ, ಒಪ್ಪಿದೆ ತಾನೆ? ಲೋಕದಲ್ಲಿ ಎಲ್ಲ ತಾಯಂದಿರಿಗೂ ಅಮ್ಮನಾಗುವ ಭಾಗ್ಯ ಇದೆ, ಅದು ನಿಮಗೂ ಲಭಿಸಿದೆ. ಹಾಗಾಗಿ ಆಶ್ರಮದಲ್ಲಿ ನನಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಇರುತ್ತೀರೆಂದಾದರೆ ಅವಕಾಶ ಇದೆ, ಅವಕಾಶ ಇದೆ. ನಿಮಗೆ ನಾವು ಶರಣು ಬಂದಿದ್ದೇವೆ. ಅಮ್ಮ, ಈ ಎಡಮೆನ್ ಮನೆತನದಲ್ಲಿ ಇರುವಂತಹ ಎಲ್ಲ ಆಸ್ತಿ ಪಾಸ್ತಿಗಳು ಇದೀಗಲೇ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡಿ ನಿನ್ನ ಮುಂದೆ ಈ ಜೀವನದಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಡುವರೆ ಅನುವು ಮಾಡಬೇಕಮ್ಮ. ನಿನ್ನ ಔಷಧೋಪಚಾರ ವೈದ್ಯಶಾಲೆಗಳು ಎಲ್ಲ ಇನ್ನೂ ಬೆಳೆಯಬೇಕು. ಹಾಗೆಯೇ ನೀನು ರೋಗಿಗಳ ಸೇವೆಯನ್ನು ಮಾಡ್ತಾ ಇದ್ದಿ. ಅವರ ಭಾಗ್ಯವೋ ಎಂಬಂತೆ ನಿನ್ನ ಅನುಗ್ರಹದಿಂದ ಅವರಿಗೆ ಸುಖ ಸಂತೋಷ ಪ್ರಾಪ್ತಿಯಾಗಬೇಕಮ್ಮ. ಮತ್ತೆ ಇನ್ನು ಒಂದು ಮಾತು ಹೇಳ್ತೇನೆ, ನಿನ್ನ ಒಡ ಹುಟ್ಟಿದವರಿಗೂ ಕೂಡ ನೀನು ಅಲ್ಲಿಯೇ ಸ್ಥಾನವನ್ನು ಕಲ್ಪಿಸಿ ಅವರು ಸಂಸಾರವಂದಿಗರಾಗಿ ಅವರಷ್ಟಕ್ಕೆ ಬೆಳೆದು ಬರೆಯಲಮ್ಮ. ನಿನ್ನ ಅನುಗ್ರಹ ಮಾತ್ರ ಅವರಿಗೆ ಇರಲಿ. ಮಗಳೇ ಅಲ್ಲ ಅಮ್ಮ, ನನ್ನ ಮಮತೆಯ ಮಡಿಲಲ್ಲಿ ಇದ್ದುಕೊಂಡು ಶುಭವಾಗಲಿ. ಜನನಿಗಳು ಬಳಲಿಗರ ರೋಗ ರುಜಿ ನದಿ ಮುಳುಗಿಗರ ಮನವು ಕಲಗಿದು ಅಪ್ಪಿದಳು ಲೋಕಮೂರರ ಪೊರೆಯುತ್ತಿಲ್ಲರ ಬದುಕು ಬಂಧುರ ಬೀಳ್ವನನು ಪಿಡಿದೆತ್ತುದ ಗೀಳ್ವನನು ಆದರಿಸುದ ಲೋಕಮಂಗಳಿ ಬೀರಿದಳು ಸರ್ವರ ಪರಸುತ ಕರುಣಾ ರಸವ ಜನನೀ ಕಂಡಳು. ಬಲುಬೇದ ಮಗನು ಸಹೋದರಿಯ ತಿತ್ತಲರಿಯದೆ ಏನು ಮಾಡಿದ್ರು ಎಷ್ಟು ಮಾಡಿದ್ರು ನಮ್ಮದೇನು ನಡೆಯುವುದಿಲ್ಲ ಅಂತ. ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟು ಪ್ರಚಾರ ಇತ್ತು, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟು ಪ್ರಚಾರ ಆಯಿತು, ನಮ್ಮ ಪ್ರಾಂತ್ಯಕ್ಕೆ ಸಂಬಂಧಪಟ್ಟು ಪ್ರಚಾರ ಆಯಿತು, ನಮ್ಮ ಭಾರತಕ್ಕೆ ಸಂಬಂಧಪಟ್ಟು ಪ್ರಚಾರ ಆಯಿತು. ಈಗ ವಿಶ್ವದಾದ್ಯಂತ ನಾನಾ ಕಡೆಗಳಿಂದ ಒಂದು ಸ್ತೋಮವೇ ಹರಿದು ಬಂದು ಭಕ್ತ ಕೋಟಿಗಳೇ ಆಗಿ ಹೋಗಿದ್ದಾರೆ. ನಾನೊಬ್ಬ ಮಾತ್ರ ಎಲ್ಲ ಬೀಜ ಒಳಗೆ ನಮ್ಮದೊಂದು ಹೊರಗೆ ಅಂತ ನಾ ಕೂತಿದ್ದೆ. ಇದು ಸರಿಯಲ್ಲ. ಯಥಾರ್ಥವನ್ನು ತಿಳಿದ ಮೇಲೆ ಶಾಸ್ತ್ರಬದ್ಧವಾಗಿ ನಾನು ಅವಳ ಬಳಿಗೆ ಹೋಗಬೇಕಾದವ. ನೋಡೋಣ ಅವಳನ್ನು. ಬಳಲಿ ಬಗನಣ್ಣನನು ಬಣ್ಣಗಡಿಯದೆ ಚಿನ್ನನದಿಯೇ ಚರಣ ಸೇವೆಯನು ಕೈವೇನೆಯನಲೋ ಮಮತೆ
ಮಮತೆ ಹರಿಸಿದಳು ಅಮೃತಾನಂದಮಯಿ ಮಮತೆ ಹರಿಸಿದಳು ಅಮೃತಾನಂದಮಯಿ ತಾನೇ ಕಾಂತದಿ ಅಣ್ಣ ಅಣ್ಣ ಕಂದ ಅಮ್ಮ ನೀನಾಗಿ ಬಂದೆ. ಹೌದು, ಬರಬೇಕಾಯಿತು. ಇನ್ನವರನ್ನು ಮುಂದೆ ಕಳಿಸಿದೆ, ನೀನು ಹಿಂದೆ ನಿಂತರೂ ಈಗ ಮುಂದೆ ಬಂದೆ. ನಾನು ಯಾರನ್ನೆಲ್ಲ ಕಳಿಸಿದ್ದೇನೋ ಅವರೆಲ್ಲ ನಿನ್ನವರಾದರು ನೋಡು. ನೀನು ಯಾಕೆ ಹೊರಗುಳಿಬೇಕು? ಈಗ ಹಾಗೆಂದು ನನಗೂ ಅರ್ಥ ನಾನು ಆಗಿದೆ. ತಿಳಿಯಲಿಲ್ಲ. ಹಾ, ನೀನು ನನ್ನವನೇ ಎನ್ನುವ ಭಾವ ನಾನು ಯಾವತ್ತೂ ಅಳಿಸಿ ಹಾಕಲಿಲ್ಲ. ಹಾ, ಎಳೆಯ ಮಗುವಿನಿಂದ ಆರಂಭಿಸಿ ಯಾರೆಲ್ಲ ನನ್ನ ಕಡೆಗಾಗಿ ದೃಷ್ಟಿ ಹರಿಸುತ್ತಾರೋ ಅವರೆಲ್ಲರ ಕಡೆಗೆ ಮಮತೆಯ ಆನಂದದ ದೃಷ್ಟಿ ಹರಿಸ್ತಾ ಇದ್ದೇನೆ. ನೀನು ಅನ್ಯನಲ್ಲ ಮಗು. ಈ ಆಶ್ರಮದಲ್ಲಿ ನಿನಗೂ ಅವಕಾಶ ಇದೆ. ಪಾಲಿದು ಮನು ಅಮೃತಾನಂದಮಯಿ ಮಾತೆ ಪಾಲಿದು ಮನು ಅಮೃತಾನಂದಮಯಿ ಮಾತೆ ಆಡಲರಿಯೇನು ನಾನೇ ಮೂಕ ಜಗನ್ಮಾತೆ ನಾನೇ ಮೂಕ ಜಗನ್ಮಾತೆ ಶಿಕ್ಷಣವ ಪಡೆಯಲು ನಾ ಬಂದೆ ನೀಚಣ ಎನ್ನ ಪೊರೆ ಎನಗಿಹುದು ನಿನ್ನ ರಣ ಪಾಲಿಸೋ ಅಮ್ಮ ತಾಯಿ ಸರ್ವದಾ ಕ್ಷಮಿಸಮ್ಮ, ಸರ್ವದಾ ಕ್ಷಮಿಸು. ಕ್ಷಮಸ್ವ ಅಂತ ಹೇಳಿ ನಿನ್ನ ಪದಮೂಲದಲ್ಲಿ ನನ್ನ ತಲೆಯನ್ನು ಚಾಚಿದ್ದೇನೆ ತಾಯಿ. ಯಾವುದೋ ಒಂದು ಕ್ರೋಧದ ಮುಖದಿಂದ ನಿನ್ನನ್ನು ಹಿಂಸಿಸುವುದಕ್ಕೆ, ದಂಡಿಸುವುದಕ್ಕೆ ನಾನಾ ತೆರನಾಗಿ ನಾನು ಪ್ರಯತ್ನಿಸಿದೆ ತಾಯಿ. ಕ್ಷುಲ್ಲಕವಾಗಿರುವ ಯಾವ ಆಡಂಬರಗಳು, ಯಾವ ಆಚಾರಗಳು ಸರಿಯಾದಂತಹ ಸತ್ಯದ ಮುಂದೆ ತಲೆ ಎತ್ತಿ ನಡೆಯುವುದಿಲ್ಲ ಎನ್ನುವುದಕ್ಕೆ ನಾನೆಸಗಿದಂತಹ ಕುಕೃತ್ಯಗಳೇ ಸಾಕ್ಷೀಭೂತವಾಗಿ ಹೋಯಿತು. ಬಂಧುತ್ವದ ವ್ಯಾಮೋಹದಲ್ಲಿ ನೋಡುವುದಿದ್ರೆ ನಿನ್ನ ತಾಯಿಯ ಹೊಟ್ಟೆಯಲ್ಲೇ ನಾ ಹುಟ್ಟಿ ಬಂದವ. ವ್ಯಾಮೋಹದ ಕಣ್ಣುಗಳಿಂದ ನನ್ನ ತಂಗಿ ಇದ್ದ ನಿನ್ನನ್ನು ನಾನು ಆರಾಧಿಸಬೇಕಿತ್ತು, ಪ್ರೇಮದಿಂದ ಕಾಣಬೇಕಿತ್ತು. ಆದರೆ ನೀನು ಎಸಗುತ್ತಿರುವಂತಹ ಒಂದೊಂದು ಪವಾಡಗಳು ನಮ್ಮ ಕಣ್ಣಲ್ಲಿ ನೀಚವಾಗಿಯೇ ಕಾಣುತ್ತಿದ್ದವು. ಯಾವುದೋ ಒಂದು ಕಣ್ಣುಕಟ್ಟು ಎನ್ನುವ ಭಾವದಲ್ಲೇ ನಾವದನ್ನು ನೋಡುತ್ತಿದ್ದೆವು. ದೈವದ ಸಾಕ್ಷಾತ್ಕಾರವನ್ನು ಹೊಂದಿದ ನೀನು ಭಗವಂತನನ್ನು ಕೇವಲ ದೃಷ್ಟಿಯಿಂದಲೇ ಕಂಡು ಅವನ ಜೊತೆಯಲ್ಲೇ ನಿನ್ನದ್ದಾದಂಥ ಆತ್ಮಾನುಸಂಧಾನವನ್ನು ಮಾಡಿ ವ್ಯವಹರಿಸುತ್ತಿರುವಾಗ ಮೂಢರಾದ ಚರ್ಮದ ಚಕ್ಷುಗಳುಳ್ಳಂತಹ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ಹೋಯಿತು ತಾಯಿ. ಅಮೃತದಂತಹ ಸೋನೆಯನ್ನೇ ಇಳಿಸಿ ಆತ್ಮಾನಂದಕಾರಕವಾದಂತಹ ವಿಷಯ ವರ್ತುಲವನ್ನೇ ಸುತ್ತುವರಿದು ಜೀವನ ವ್ಯಾಮೋಹವನ್ನೆಲ್ಲ ತನ್ನತ್ತ ಹರಿಯಗೊಳಿಸಿ ಅಮೃತಾನಂದಮಯಿಯಾಗಿ ಜಗತ್ತಿನಲ್ಲಿ ಕಾಣಿಸಿಕೊಂಡೆಯಾ ತಾಯಿ. ನಿನ್ನ ಸಮ್ಮುಖದಲ್ಲಿ ನಾವೆಲ್ಲ ಕೇವಲ ಕುಬ್ಜರು, ಬಹಳಷ್ಟು ಸಣ್ಣವರು. ನಾವೆಲ್ಲ ನಿನ್ನ ಪದಧೂಳಿಗಳು. ನೀನು ಅಮೋಘವಾದ ಆಕಾಶವಾದರೆ ನಾವೆಲ್ಲ ಭೂತಳಗಳು ತಾಯೇ. ನೀನು ಅಂಕೆ ಇಲ್ಲದೆ ಮೆರೆಯುತ್ತಿರುವಂತಹ ಅಗಾಧವಾದ ಸಾಗರವಾದರೆ ನಾವೆಲ್ಲ ಬಿಂದುಗಳಮ್ಮ. ನಿನ್ನನ್ನು ಸೇರುವುದಕ್ಕೆ ಹಾತೊರೆದಂತೆ ಪಂಚಭೂತಗಳಲ್ಲಿ ಪಂಚಭೂತಾತ್ಮಕವಾದಂತಹ ದೇಹವೊಂದು ಐಕ್ಯವಾದಂತೆ ಅಮೃತಾನಂದವನ್ನೇ ಸೃಷ್ಟಿಸಬಹುದಾದ ನಿನ್ನ ಪದಮೂಲದಲ್ಲಿ ಇದೋ ನಮ್ಮ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿ ಅಭಿವಾದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಪ್ರಪಂಚದಲ್ಲಿ ಯಾರಿಗೆ ಯಾರು ಅಣ್ಣಂದಿರಿಲ್ಲ ಎಂಬ ಸತ್ಯವನ್ನು ಪ್ರಚುರಪಡಿಸಿದ್ದೇನೆ. ಅಪರಾಧ ಸಹಸ್ರಾಣಿ
ಮಾಡಿದ್ದೇವೆ. ಪದಮೂಲದಲ್ಲಿ ಒಪ್ಪಿಸಿದ್ರೆ ಪಶ್ಚಾತ್ತಾಪ ಅಂದ್ರೆ ಪಶ್ಚಾತ್ತಾಪ. ಅದನ್ನು ಪಡೆದ್ರೆ ಬೆಂಕಿಯಲ್ಲಿ ಸುಟ್ಟ ಚಿನ್ನದ ಹಾಗೆ ಅಪರಂಜಿಯಾಗುತ್ತಾರೆ. ನೀನು ಕೂಡ ಅಪರಂಜಿಯ ಸ್ಥಾನದಲ್ಲಿ ನಿನ್ನನ್ನು ನನ್ನ ಭಕ್ತ ಕೋಟೆಗೆ ಸೇರಿಸಿಕೊಂಡಿದ್ದೇನೆ. ಅದೋ ನೋಡು ಬರುತ್ತಿರುವಂತಹ ಭಕ್ತರ ದಂಡನ್ನು. ಪಾಡ ಬನ್ನಿರಿ ಅಮ್ಮನ ನೀವು ಹಾಡ ಬನ್ನಿರಿ ತಾಯಿಯ, ಪಾಡ ಬನ್ನಿರಿ ಅಮ್ಮನ ನೀವು ಹಾಡ ಬನ್ನಿರಿ ತಾಯಿಯ, ಅಮ್ಮನ ತಾಯಿಯ, ಅಮ್ಮನ ತಾಯಿಯ. ಅಮೃತಾನಂದಮಯ್ಯನ ಮಹಾತ್ಮೆ, ಅಮೃತಾನಂದಮಯ್ಯನ ಮಹಾತ್ಮೆ, ಪಾಡ ಬನ್ನಿರಿ ಅಮ್ಮನ ನೀವು ಗಾಡ ಬನ್ನಿರಿ ತಾಯಿಯ, ಪಾಡ ಬನ್ನಿರಿ ಅಮ್ಮನ ನೀವು ಹಾಡ ಬನ್ನಿರಿ ತಾಯಿಯ, ಅಮೃತಾನಂದಮಯ್ಯ, ಅಮೃತಾನಂದಮಯ್ಯ. ಮಂಗಳು ಜಯ ಮಂಗಳು. ಇದುವರೆಗೆ ಅಮೃತಮಯಿ ಮಹಾತ್ಮೆ ಅನ್ನುವ ಯಕ್ಷಗಾನವನ್ನು ಬಹಳ ಯಶಸ್ವಿಯಾಗಿ ರವಿ ಅಲೆವುರಾಯ ಹಾಗೂ ತಂಡದವರು ಇದೇ ಮೊದಲ ಬಾರಿಗೆ ರಂಗಸ್ಥಳದಲ್ಲಿ ಅಭಿನಯಿಸಿ ಸರ್ವ ಜನರ ಆದರಾಭಿಮಾನಗಳಿಗೆ ಪಾತ್ರರಾಗಿದ್ದಾರೆ. ಅಮೃತಾನಂದಮಯಿ ಮಠದ ವತಿಯಿಂದ ಮತ್ತು ಎಲ್ಲ ಭಕ್ತ ವೃಂದದ ವತಿಯಿಂದ ರವಿ ಅಲೆವುರಾಯ ಹಾಗೂ ತಂಡದವರಿಗೆ, ಮುನ್ನೆಲೆಯಲ್ಲಿ ದುಡಿದವರಿಗೆ, ಹಿನ್ನೆಲೆಯ ಕಲಾವಿದರಿಗೆ ಎಲ್ಲರಿಗೂ ಕೂಡ ನಾವು ಆಭಾರ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ.